ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ಪುನಃ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ಏಪ್ರಿಲ್ನಲ್ಲಿ ಶೂಟ್ ಮಾಡಿದಂಥದ್ದು, ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಹೇಳ್ತಾ ಇರ್ತಾರೆ ಅಪ್ಲೋಡ್ ಮಾಡಿ ಅಂತ ಹೇಳಿ, ಬಟ್ ನನಗೆ ಇಲ್ಲಿ ಮನೆ ಹತ್ರ ನೆಟ್ವರ್ಕ್ ಕೂಡ ಇಲ್ಲ ಹಾಗೂ ವೈಫೈ ಕೂಡ ಇಲ್ಲ. ಸೊ ನಾನು ವೀಕೆಂಡ್ಸಲ್ಲಿ ಅಥವಾ ವೀಕ್ ಮಧ್ಯದಲ್ಲಿ ಎಲ್ಲಿಯಾದರೂ ಪೇಟೆ ಸೈಡ್ ಹೋಗಲಿಕ್ಕಿದ್ರೆ ನನ್ನ ರಿಲೇಟಿವ್ಸ್ ಮನೆಗೆ ಹೋಗಿ ಅಪ್ಲೋಡ್ ಮಾಡುವಂಥದ್ದು. ಸೊ ಇವತ್ತಿನ ಈ ವ್ಲಾಗನ್ನು ನಾನು ಬೆಳಿಗ್ಗೆಯಿಂದ ಶೂಟ್ ಮಾಡ್ತಾ ಇದ್ದೇನೆ ಹಾಗೂ 2 ದಿನದ ವ್ಲಾಗನ್ನು ಮಿಕ್ಸ್ ಮಾಡಿ ನಾನು ಹಾಕ್ತಾ ಇದ್ದೇನೆ. ಸೊ ಬೆಳಿಗ್ಗೆನೇ ನಾನಿಲ್ಲಿ ಈ ಒಂದು ನಿಂಬೆದು ಗಿಡ ಇತ್ತು ನನ್ನ ಒಂದು ಪಾಟ್ನಲ್ಲಿ. ಸೊ ಅಲ್ಲಿ ಬಂದಿದ್ದೆ, ಅಲ್ಲಿ ನೋಡಿದರೆ ಈ ರೀತಿಯ ಒಂದು ಗ್ರೀನ್ ಕಲರ್ ಹುಳ ಬಂದಿದೆ. ಇನ್ನು ಆ ನಿಂಬೆಗೆ ನಾನು ಸುಮ್ಮನೆ ಅದಕ್ಕೆ ಪೂಜೆ ಮಾಡೋದು ಅಂತ ಹೇಳಿ 1 ವರ್ಷದಿಂದ ಇದೆ ಆ ನಿಂಬೆ ಗಿಡ. ಆದರೆ ಅದರಲ್ಲಿ ಅದು ಸರಿಯಾಗಿ ದೊಡ್ಡದು ಕೂಡ ಆಗ್ತಾ ಇರಲಿಲ್ಲ. ಅದರಲ್ಲಿ ಮತ್ತು ಎಲೆ ಬಂದ ಕೂಡಲೇ ಹುಳ ಬಂದು ತಿಂತಾಯಿತ್ತು. ಹಾಗಾಗಿ ನಾನು ಇನ್ನದು ಬೇಡ ಅಂತ ಹೇಳಿನೇ ಡಿಸೈಡ್ ಮಾಡಿದೆ. ಆಗ ಚಟ್ಟಿಯಲ್ಲಿರುವಂತಹ ಆ ಒಂದು ಪಾಟ್ನಲ್ಲಿರುವಂತಹ ಮಣ್ಣೆಲ್ಲ ವೇಸ್ಟ್ ಆಗ್ತದೆ ಅಲ್ಲ, ಸೊ ಅದನ್ನು ಬೇರೆ ಯಾವುದಾದ್ರೂ ಒಂದು ಪಾಟಿಗೆ ಹಾಕಿ ರೀಪ್ಲಾಂಟಿಂಗ್ ಮಾಡುವ ಅಂತ ಹೇಳಿ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು. ಸೊ ನನ್ನ ಒಂದು ಚಾನಲ್ನಲ್ಲಿ ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲ್ನಲ್ಲಿ ನಾನು ಈ ರೀತಿಯ ಒಂದು ಡೈಲಿ ವ್ಲಾಗ್ಸ್ ಮತ್ತು ಲೈಫ್ ಸ್ಟೈಲ್ ವ್ಲಾಗ್ಸ್, ಸ್ವಲ್ಪ ಎಲ್ಲ ಹೆಲ್ತ್ ಟಿಪ್ಸ್ ಮತ್ತು ತುಂಬಾ ಪ್ರೆಗ್ನೆನ್ಸಿ ಹಾಗೂ ಮಕ್ಕಳ ರಿಲೇಟೆಡ್ ವೀಡಿಯೋಸ್ ಎಲ್ಲದನ್ನು ಕೂಡ ಮಾಡಿ ಹಾಕಿದ್ದೇನೆ ಆಲ್ರೆಡಿ ಕೆಲವೊಂದು. ಸೊ ಚೆಕ್ ಮಾಡಿ ನೋಡಿ. ನಿಮಗೆ ನನ್ನ ಈ ಚಾನಲಲ್ಲಿ ಇರುವಂತಹ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಾ ಅಂತ ಏನಾದರೂ ನೀವು ಕಾಮೆಂಟ್ ಮಾಡಬೇಕು. ಸೊ ನಾನು ಕಳೆದ ವಿಡಿಯೋಲಿ ನಾನು ಒಂದು ವಿಡಿಯೋದಲ್ಲಿ ಇದಕ್ಕೆ ಮೆನ್ಷನ್ ಮಾಡಿದ್ದೆ, ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ನಿಮ್ಮ ಪ್ಲೇಸನ್ನು ಮೆನ್ಷನ್ ಮಾಡಿ, ಅಥವಾ ಅಟ್ಲೀಸ್ಟ್ ಕಾಮೆಂಟ್ ಆಗಿ ಒಂದು ಸ್ಮೈಲಿಯನ್ನಾದರೂ ಹಾಕಿ ಅಂತ ಹೇಳಿ. ಯಾಕೆಂತ ಹೇಳಿದರೆ ತುಂಬ ಜನ ನೋಡ್ತಾ ಇರ್ತಾರೆ. ಈಗ ಒಂದು 3000 ಮಂದಿ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಆದರೂ ಕೂಡ ಅದರಲ್ಲಿ ಲೈಕ್ ಮಾಡುವವರು ಕೇವಲ 60 ಮಂದಿ ಆ ರೀತಿಯಲ್ಲಿ ಇರ್ತಾರೆ. ಕೆಲವರಿಗೆ ಲೈಕ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ, ಕೆಲವರಿಗೆ ಗೊತ್ತಿರುವವರು ಅಟ್ಲೀಸ್ಟ್ ನಿಮಗೆ ಕಾಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಜಸ್ಟ್ ಲೈಕ್ ಆದರೂ ಮಾಡಿ. ಮತ್ತು ಕಾಮೆಂಟ್ ಮಾಡಲಿಕ್ಕೆ ಗೊತ್ತಿರುವಂಥವರು ಅಟ್ಲೀಸ್ಟ್ ಏನಾದರೂ ಒಂದು ಇಮೋಜಿ ಆದರೂ ಹಾಕಿ, ಒಂದು ಸ್ಮೈಲಿಯ ಅಥವಾ ಒಂದು ಹಾರ್ಟ ಏನಾದರೂ ಕೂಡ ಹಾಕ್ಬೋದು. ಮತ್ತು ನಿಮಗೆ ಇಷ್ಟ ಇದ್ದರೆ ನೀವು ಎಲ್ಲಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಊರನ್ನು ಕೂಡ ಟೈಪ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ನಾನು ಒಂದು ಪ್ಲ್ಯಾಂಟ್ ಇದು ಮಣ್ಣೇನಿತ್ತು ಅದನ್ನು ಅಲ್ಲಿಯೇ ನಾನು ಆಗ ಇಟ್ಕೊಂಡಿದ್ದೆ ಅಲ್ಲ, ಸೊ ಅಲ್ಲಿ ಇಡುವ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ತುಂಬ ಬಿಸಿಲಿದ್ದರಿಂದ ನಾನೊಂದು ಗೋಣಿಯಲ್ಲಿ ಆ ಮಣ್ಣನ್ನು ಹಾಕಿ ಪ್ಲಾಸ್ಟಿಕ್ಕಿದು ಚೀಲದಲ್ಲಿ ಹಾಕಿದ್ದೇನೆ. ಸೊ ಅದನ್ನು ತಂದು ಇಲ್ಲಿ ಇಟ್ಟಿದ್ದೇನೆ. ನನ್ನ ಮಮ್ಮಿ ನಾನು ಮೊನ್ನೆ ಮನೆಗೆ ಹೋದಾಗ ಅಲ್ಲಿಂದ ಬರುವಾಗ ನನಗೆ ಬೀನ್ಸಿದು ಬೀಜ ಕೊಟ್ಟಿದ್ದರು. ಸೊ ಆ ಬೀನ್ಸಿದು ಬೀಜ ಹಾಕುವ ಅಂತ ಹೇಳಿ. ನನಗೆ ಗೋಣಿಯಲ್ಲಿ ಇಷ್ಟು ಮಣ್ಣು ತಂದು ತುಂಬಿಸುವಾಗ ತುಂಬ ಟೈಮ್ ಹಿಡಿತು. ಯಾಕೆ ಅಂತ ಹೇಳಿದರೆ ಈಗ ನನಗೆ ಭಾರ ಎತ್ತಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ನಾನು ಚಿಕ್ಕ ಒಂದು ಪಾತ್ರೆ ಇದೆ, ಆ ಪಾತ್ರೆಗಳಲ್ಲಿ ಒಂದು 10 ಟ್ರಿಪ್ ಜಾಸ್ತಿಯೇ ತಂದಿದ್ದೇನೆ ಅಂತ ಹೇಳಿ. ಸೊ ಹೋಗೋದು ತರುವಂಥದ್ದು ಜಸ್ಟ್ ವಾಕ್ ರೀತಿಯಲ್ಲಿ ಆಗ್ತದೆ ಅಲ್ವಾ, ಹೆಚ್ಚು ಭಾರ ಕೂಡ ಇಲ್ಲ. ಸೊ ಹಾಗೆ ನಾನು ತಂದು ನನಗೆ ಅಂದರೆ ಆ ಮಣ್ಣನ್ನು ವೇಸ್ಟ್ ಮಾಡಲಿಕ್ಕೆ ಸಹ ಬೇಡ. ಮತ್ತು ನಾನು ಮೊನ್ನೆ ಮನೆಯಿಂದ ಬರುವಾಗ ಸ್ವಲ್ಪ ಎಲ್ಲ ಗೊಬ್ಬರ ಎಲ್ಲ ತಗೊಂಡು ಬಂದಿದ್ದೆ. ಸೊ ಆ ಗೊಬ್ಬರವನ್ನೆಲ್ಲ ಹಾಕಿ ಒಂದು ಮಣ್ಣಿನ ಮಿಶ್ರಣವನ್ನು ಪ್ರಿಪೇರ್ ಮಾಡಿ ಅದರಲ್ಲಿ ನಾನೀಗ ಬೀನ್ಸಿದು ಬೀಜವನ್ನು ಹಾಕಿದ್ದೇನೆ. ಸ್ವಲ್ಪ ಮಣ್ಣು ನನಗೆ ಕಡಿಮೆ ಅನ್ನಿಸ್ತು. ಮತ್ತು ಇನ್ನೊಂದು ಚಿಕ್ಕ ಒಂದು ಅಕ್ಕಿಯ ಒಂದು ಬ್ಯಾಗ್ ಕೂಡ ಇತ್ತು. ಸೊ ಅದರಲ್ಲಿ ಸಹ ಸ್ವಲ್ಪ ಮಣ್ಣನ್ನು ಹಾಕುವ ಅಂತ ಹೇಳಿ ನಾನು ಇಲ್ಲಿಂದ ಮಣ್ಣನ್ನು ತಗೊಂಡು ಹೋಗಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಮತ್ತು ತುಂಬ ಜನ ನನ್ನ ವಿಡಿಯೋದಲ್ಲಿ ಕೇಳ್ತಾ ಇದ್ರ, ನಿಮಗೆ ಯಾರು ಕೂಡ ಹೆಲ್ಪಿಗೆ ಇಲ್ವಾ, ನೀವು ಒಬ್ಬರೇ ಇರುವಂಥದ್ದು ಅಂತೆಲ್ಲ ಹೇಳಿ, ನೀವೆಷ್ಟು ಕೆಲಸ ಮಾಡ್ತೀರಾ ಅಂತ ಹೇಳಿ. ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ಅಂದರೆ ಪ್ರತಿಯೊಬ್ಬ ಹೌಸ್ ವೈಫ್ಸ್ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ನಾನು ನನ್ನ ಒಂದು 60% ತೋರಿಸಿದರೆ ಇನ್ನೊಂದು 40% ನಿಮಗೆ ತೋರಿಸಿರೋದಿಲ್ಲ. ಎಲ್ಲದನ್ನು ಕೂಡ ತೋರಿಸಲಿಕ್ಕೆ ಸಹ ಆಗೋದಿಲ್ಲ ಅಲ್ವಾ. ಸೊ ಅದೇ ರೀತಿಯಲ್ಲಿ ಎಲ್ಲ ಹೌಸ್ ವೈಫ್ಸ್ ಕೂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ನಮ್ಮದು ವಿಡಿಯೋದಲ್ಲಿ ಕಾಣ್ತದೆ ಅಂತ ಹೇಳಿ ಕೆಲವ್ರದ್ದು ಕಾಣೋದಿಲ್ಲ. ಬಟ್ ನಾನು ಮೊನ್ನೆ ಎಲ್ಲ ವಿಡಿಯೋ ಹಾಕಿದಾಗ ನನ್ನ ಅತ್ತೆ ಇರಲಿಲ್ಲ. ಸೊ ನನಗೆ ಯಾರೂ ಕೂಡ ಹೆಲ್ಪ್ ಇರಲಿಲ್ಲ. ಬಟ್ ಅವರು ಬಂದಿದ್ದಾರೆ, ಅಂದರೆ ಅವರು ಆ ಟೈಮ್ನಲ್ಲಿ ಮಾತ್ರ ಟೂರಿಗೆ ಹೋಗಿದ್ದರು. ಸೊ ಹಾಗಾಗಿ ಈಗೆಲ್ಲ ಅವರಿದ್ದಾರೆ, ಅವರೇ ಅಡುಗೆ ಎಲ್ಲ ಮಾಡುವಂಥದ್ದು, ಅನ್ನದ್ದು ಮತ್ತು ಸಾರಿದೆಲ್ಲ ಅವರೇ ನೋಡ್ಕೊಳ್ತಾರೆ. ನನಗೇನಿದ್ರು ಖಾಲಿ ಬ್ರೇಕ್ಫಾಸ್ಟ್ ಇದು ಮತ್ತು ಬೇರೆ ಉಳಿದಂತಹ ಕೆಲವು ಕೆಲಸಗಳು ಮಾತ್ರ. ಸೊ ನಾವು ಡಿವೈಡ್ ಮಾಡಿ ಮಾಡುವಂಥದ್ದು. ಇಲ್ಲಾದರೆ ನನಗೆ ಒಬ್ಬಳಿಗೆ ಮಕ್ಕಳು ಮನೆ ಎಲ್ಲದನ್ನು ಕೂಡ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಲ್ವಾ. ಸೊ ಮತ್ತು ಈಗ ನಾವು ಹೊರಗೆ ಎಲ್ಲ ಅಡುಗೆ ಮಾಡೋದ್ರಿಂದ ನನ್ನ ಅತ್ತೆಗೆಲ್ಲ ಚೆಂದ ಪ್ರಾಕ್ಟೀಸ್ ಆಗಿದೆ, ಮೊದಲಿಂದ ಕೂಡ ಮಾಡ್ತಾ ಇದ್ದವರಲ್ಲ. ಸೊ ಅವರು ಒಳ್ಳೆ ರೀತಿಯಲ್ಲಿ ಅಡುಗೆ ಕೂಡ ಮಾಡ್ತಾರೆ. ಅಡುಗೆ ಎಲ್ಲ ಅವರೇ ಮಾಡುವಂಥದ್ದು, ನಾನೇನಿದ್ರು ಕಟ್ಟಿಂಗ್ ಚಾಪಿಂಗ್ ಆ ರೀತಿಯಲ್ಲಿ ಹೆಲ್ಪ್ ಮಾಡುವಂಥದ್ದು. ಸೊ ನನ್ನ ಒಂದು ಫ್ರೀ ಟೈಮ್ನಲ್ಲಿ ಇದೆಲ್ಲ ನನ್ನ ಹಾಬೀಸ್. ನನಗೆ ಈ ರೀತಿ ವೆಜ್ಜಿಸ್ ಎಲ್ಲ ಹಾಕುವಂಥದ್ದೆಲ್ಲ ತುಂಬ ಇಷ್ಟ. ಸೊ
ನನ್ನ ಹಾಬಿ ಆಗಿರೋದ್ರಿಂದ ನನಗೆ ಫ್ರೀ ಟೈಮ್ ಸಿಕ್ಕಾಗ ನಾನು ಸ್ವಲ್ಪ ಸ್ವಲ್ಪ ಮಣ್ಣನ್ನೆಲ್ಲ ತಂದು ಈ ರೀತಿಯಲ್ಲಿ ಬ್ಯಾಗಿಗೆ ಹಾಕಿ ಎಲ್ಲ ಒಂದೇ ದಿನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಟೈಮ್ ತಗೊಂಡು ಈ ರೀತಿಯಲ್ಲಿ ಮಾಡಿದ್ದೇನೆ. ಇದು ನಾನು ಸ್ವಲ್ಪ ಎಲ್ಲ ಬೀಜವನ್ನು ಸಂತೆಯಿಂದ ತಗೊಂಡು ಬಂದಿದ್ದೆ. ಮಡಂತೆಯಲ್ಲಿ ಸಂತೆ ಆಗ್ತದೆ ಅಲ್ಲಿಂದ. ಇದಕ್ಕಿಂತ ಮುಂಚೆ ಸಹ ತಂದಿದ್ದೆ, ಬಟ್ ಆ ಬೀಜ ಯಾವುದು ಕೂಡ ಹುಟ್ಟಲಿಲ್ಲ. ಹಾಗಾಗಿ ನಾನೀಗ ತುಂಬ ಬೀಜಗಳನ್ನು ಒಟ್ಟಿಗೆ ಒಂದೇ ಗೋಣಿಯಲ್ಲಿ ಹಾಕಿದ್ದೇನೆ. ಸೊ ಅದೆಲ್ಲ ಆಗುವಾಗ ಇಲ್ಲಿ ಮಗು ಕೂಗ್ತಾ ಇದ್ದೆ. ಸೊ ಅದು ಕೇಳ್ತು, ನಾನು ಹಾಗೆ ಅಲ್ಲಿಂದ ಬಂದಿದ್ದೇನೆ. ತುಂಬ ಸೆಕೆ ಆಗ್ತಾಯಿತ್ತು, ಕೈ ಕಾಲೆಲ್ಲ ತೊಳೆದು ಬರುವಾಗ ಅಲ್ಲಿಂದ ಬೆಲ್ಲ ಕ್ಯಾಂಡಿ ತಗೊಂಡೇ ಬಂದಿದ್ದೇನೆ. ಬೆಲ್ಲ ಕ್ಯಾಂಡಿಯನ್ನು ನಾನು ಈ ರೀತಿ ಲೋಟದಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಬೆಲ್ಲ ಕ್ಯಾಂಡಿ ಮಾಡಲಿಕ್ಕೆ ಅಂತ ಹೇಳಿ ಅದು ಗಟ್ಟಿಯಾಗಿತ್ತು. ಅದನ್ನು ತಗೊಂಡು ಬಂದು ಒಂದನ್ನು ತಿಂತಾ ಇದ್ದೇನೆ. ಫಸ್ಟ್ ಇವನಿಗೆ ಫೀಡ್ ಮಾಡಿದೆ, ಅದರ ನಂತರ ಇದನ್ನು ತಿಂತಾ ಇದ್ದೇನೆ. ಸೊ ನನ್ನ ಮಗುವನ್ನು ನೋಡಿ ಕೆಲವರೀಗ ಕಂಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಮಗು ಎಷ್ಟು ದಪ್ಪ ಇದ್ದಾನೆ, ಅವನಿಗೆ ನೀವೇನು ಫುಡ್ಡು ಕೊಡ್ತೀರಾ, ನಿಮ್ಮ ಮಗುವಿಗೆ ಏನೆಲ್ಲ ಸಪ್ಲಿಮೆಂಟ್ಸ್ ಹಾಕ್ತೀರಾ ಅಂತೆಲ್ಲ ಹೇಳಿ. ನನ್ನ ಮಗುವನ್ನು ನೋಡಿ ನೀವು ನಿಮ್ಮ ಮಗುವನ್ನು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಇರೋದಿಲ್ಲ, ಏನಿದ್ರು ಅದು ಜೆನೆಟಿಕ್ಸ್. ನನ್ನ ಮಗು ಹೀಗಿದೆ ಆದರೆ ಇಷ್ಟು ದಪ್ಪ ಇದ್ದಾನೆ ಆದರೆ ನಿಮ್ಮ ಮಗು ಅದೇ ರೀತಿಯಲ್ಲಿ ಇರಬೇಕಂತ ಇಲ್ಲ, ಹೆಲ್ದಿಯಾಗಿದ್ದರೆ ಆಯಿತು. ಕಾಲುತ್ತೆ ಕಾಲುತ್ತೆ ಟ್ರೀಗಿತೆ ಕೊಣೆ ಮುಳ್ಳೆ ಎಂತ ಮುಳ್ಳೆಗೆ ಅಥವಾ ಕೊಯ್ರು ಪುಡನೆ ಪುಟ್ಟ ಆమె ಅತ್ತನೇ ಪುಸು ನನಗೆ ಪೂರ ಕ್ಲೀನ್ ಕೆಲ್ಲೆ ಅತ್ತನೇ ಪುಸು ಪುಸು ಕೆಲ್ಲೆ ಕಾಲಿಗೆ ಕಾಲಿ कंचे अंगल ट्री बाबा काड़ पूरा काड़ काले करता है भीतर अन्न ये पूरा काले है काले सियोन कोई गलना का उठो. ಸಂಜೆ ಆಗುವಾಗ ನಾನಿಲ್ಲಿ ಮನೆಯನ್ನೆಲ್ಲ ಒರೆಸಿದ್ದೆ. ಅಲ್ಲಿ ನೋಡಿ ಈಗ ಸಿಯೋನಿಗೆ ಇವತ್ತು ನಾನು ಗಿಡ ನೆಡುವಾಗ ಅವ್ನು ನನ್ನ ಜೊತೆ ಇದ್ದಲ್ಲ, ಸೊ ಅವನಿಗೆ ಈಗ ಮರ ನೆಡೋದೊಂದೇ ಕೆಲಸ. ಈ ರೀತಿಯ ಕೋಲ್ಗಳೆಲ್ಲ ತಂದು ಮನೆಯೊಳಗೆ ಇಟ್ಟಿದ್ದಾನೆ, ಅವನ ಟ್ರೀ ಅಂತೆ. ಸೊ ಅದಕ್ಕೆ ನಾನು ಹೊರಗೆ ಹಾಕಿದ್ದಕ್ಕೆ ನೋಡಿ ಈಗ ಹೊರಗಡೆ ತಗೊಂಡು ಬಂದು ಕೂತ್ಕೊಂಡಿದ್ದಾನೆ. ಈ ರೀತಿಯಲ್ಲಿ ಒಂದು ಜಾತಿ ಹೋಗಿ ಎಲ್ಲ ಕಡೆ ನೆಡುವಂಥದ್ದು ಮತ್ತು ಅದಕ್ಕೆ ನೀರು ಹಾಕೋದು, ಅದೇ ಕೆಲಸ ಇವತ್ತು. ಸೊ ಈಗ ಮಗುವಿದು ಸ್ನಾನ ಆಗಿದೆ, ನಮ್ಮದೆಲ್ಲ ಸ್ನಾನ ಆಗಿದೆ. ನಾನು ಮತ್ತು ಮಗು ಒಟ್ಟಿಗೆ ಹೋಗುವಂಥದ್ದು. ಮಗುವನ್ನು ನಾನು ಟಬ್ಬಲ್ಲಿ ಇಟ್ಟು ಅಲ್ಲಿ ನಾನು ಸ್ನಾನ ಮಾಡಿ ಅದರ ನಂತರ ಅದಕ್ಕೆ ಸ್ನಾನ ಮಾಡಿಸಿ ಕರ್ಕೊಂಡು ಬರುವಂಥದ್ದು. ಸೊ ಇಲ್ಲಿ ನಾನೀಗ ಮಗುವಿನ ಬಾಯಿ ಕ್ಲೀನ್ ಮಾಡಲಿಕ್ಕಿದ್ದೇನೆ. ಮಗುವಿನ ನಾಲಿಗೆ ಮೇಲೆಲ್ಲ ಒಂದು ವೈಟ್ ರೀತಿಯಲ್ಲಿ ದಪ್ಪ ಇರ್ತದಲ್ಲ, ಸೊ ಅದನ್ನು ಯಾವ ರೀತಿಯಲ್ಲಿ ಕ್ಲೀನ್ ಮಾಡೋದು ಅಂತ ಹೇಳಿ. ಫಸ್ಟಿಗೆ ನೀವು ಈ ರೀತಿ ಒಂದು ಕಾಟನ್ ಬಟ್ಟೆ ತಗೊಳ್ಬೇಕು. ಆ ಕಾಟನ್ ಬಟ್ಟೆಯನ್ನು ನಿಮ್ಮ ಫಿಂಗರಿಗೆ ರೋಲ್ ಮಾಡಿಕೊಂಡು ಜಸ್ಟ್ ಒಂದು ಸಿಂಗಲ್ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡಿಕೊಂಡು ಈಗ ನೋಡಿ ಅವನೇ ತಗೊಳ್ತಾ ಇದ್ದಾನೆ. ಸೊ ಜಸ್ಟ್ ಈ ರೀತಿಯಲ್ಲಿ ರ್ಯಾಪ್ ಮಾಡಿ ಆ ಬೆರಳನ್ನು ಸ್ವಲ್ಪ ಅಂದರೆ ಉಗುರು ಬೆಚ್ಚ ನೀರು ಅಂತ ಹೇಳ್ತಾರೆ ಅಲ್ವ, ಸ್ವಲ್ಪ ಬಿಸಿ ಇರುವಂತಹ ನೀರು. ಸೊ ಆ ಬಿಸಿ ನೀರಲ್ಲಿ ಮುಳುಗಿಸಿದ ನಂತರ ನಾಲಿಗೆ ಮೇಲೆ ಇಟ್ಟು ರೌಂಡ್ ರೌಂಡಾಗಿ ರಬ್ ಮಾಡಬೇಕು. ಈ ಪ್ರೊಸೆಸನ್ನು ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು, ಮಕ್ಕಳಿಗೆ ನೋವಾಗ್ತದೆ. ಯಾಕೆಂದರೆ ಅವರ ಟೇಸ್ಟ್ ಬಡ್ಸ್ ಎಲ್ಲ ಏನಿದೆ ಆ ನಾಲಿಗೆ ಮೇಲೆ ಒಂದು ರೀತಿಯ ಡಾಟ್ ಡಾಟ್ ಇರ್ತದೆ ಅಲ್ವ ನಮ್ಮ ಟೇಸ್ಟ್ ಬಡ್ಸ್, ಅದು ತುಂಬಾ ಒಂದು ಡೆಲಿಕೇಟ್ ಆಗಿರೋದ್ರಿಂದ ಅವರಿಗೆ ಬೇಗ ಗಾಯ ಆಗ್ತದೆ. ಸೊ ಮೆಲ್ಲ ಮಾಡಬೇಕು ಎಲ್ಲ ಸೈಡ್ಸಿಗೆ. ಅಂದರೆ ನಾವು ಹಲ್ಲಿ ಯಾವ ರೀತಿಯಲ್ಲಿ ಉಜ್ಜುತ್ತೇವೆ, ಗಮ್ಸ್ ಮತ್ತು ನಾಲಿಗೆ ಸೈಡ್ಸ್ ಎಲ್ಲ ಕಡೆ ಇರ್ತದೆ ವೈಟ್ ಮೆಟೀರಿಯಲ್. ಸೊ ಅದನ್ನು ನೀವು ರೌಂಡಾಗಿ ರಬ್ ಮಾಡಿ ತೆಗಿಬೇಕು. ಒಂದೇ ದಿನದಲ್ಲಿ ಪೂರ್ತಿ ತೆಗಿಲಿಕ್ಕೆ ಆಗಲಿಲ್ಲ ಆದರೆ ಗ್ಯಾಪ್ ಕೊಡಿ. ಮತ್ತು ನಿಮ್ಮ ಉಗುರೆಲ್ಲ ಸರಿಯಾಗಿ ಟ್ರಿಮ್ ಮಾಡಿದಿರ ನೋಡ್ಕೊಳ್ಳಿ, ಉಗುರೆಲ್ಲ ತಾಗಿದರೆ ಸಹ ಗಾಯ ಆಗ್ತದೆ. ಸೊ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಇವತ್ತೇ ಆಗಲಿಲ್ಲ ಆದರೆ ನಾಳೆ ಕೂಡ ಮಾಡ್ಕೊಳ್ಳಿ, 2 ಡಿವೈಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಅತ್ತೆ ಹೋಗಿ ಇವತ್ತು ಅಲ್ಲಿ ಬಾಳೆಕಾಯಿದು ಮರ ಏನಿದೆ ಅದು ಬಿದ್ದಿತ್ತು, ಬಾಳೆ ಗಿಡ. ಸೊ ಅಲ್ಲಿ ಈ ಕಂಚಿಗಾರ ಅಂತ ಹೇಳ್ತಾರೆ ತುಳುವಲ್ಲಿ, ಆ ಒಂದು ಎಂತ ಹೇಳ್ತಾರೆ ಅದಕ್ಕೆ, ಒಂದು ಕಚ್ಚು ಅಂತ ಒಂದು ನೊಣದ್ದು ಗೂಡಿತ್ತು. ಸೊ ಅದನ್ನು ಸುಡ್ತಾ ಇದ್ದಾರೆ. ಏಕೆಂದರೆ ಅದು ಅಲ್ಲಿರೋದ್ರಿಂದ ಮನುಷ್ಯರಿಗೆ ಆ ಸೈಡಿಗೆ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅದನ್ನೀಗ ಬರ್ನ್ ಮಾಡಿ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಸಂಜೆ ಟೈಮ್ ನೋಡಿ ಹೀಗೇ ಟಿ ವಿ ನೋಡ್ತಾ ಇರ್ತೇವೆ. ನನಗೆ ಕೇಕ್ ಇದ್ದರೆ ನಾನು ಕೇಕ್ ಮಾಡಲಿಕ್ಕೆ ಹೋಗ್ತೇನೆ, ಮಗುವನ್ನು ಇಲ್ಲಿಟ್ಟು ಕೇಕ್ ಮಾಡಲಿಕ್ಕೆ ಹೋಗ್ತೇನೆ. ಸ್ನಾನ ಎಲ್ಲ ಮಾಡಿ ಬಂದ ನಂತರ 7 ಗಂಟೆಯಿಂದ ಅತ್ತೆ ಸೀರಿಯಲ್ ನೋಡಲಿಕ್ಕೆ ಕೂತ್ಕೊಳ್ತಾರೆ. ಸೊ ಆ ಟೈಮ್ನಲ್ಲಿ ಮಗುವನ್ನು ಇಲ್ಲಿ ಬಿಟ್ಟು ಹೋದರೆ ಅವ್ರು ನೋಡ್ಕೊಳ್ತಾ ಇರ್ತಾರೆ. ನನಗೆ ಕೇಕೆಲ್ಲ ಮಾಡಲಿಕ್ಕಿದ್ರೆ ಅಂದರೆ ಕೇಕ್ ಮಾಡಲಿಕ್ಕೆ ಇಲ್ಲಾದರೆ ನಾನು ಇಲ್ಲೇ ಇರ್ತೇನೆ, ಬಟ್ ಕೇಕ್ ಮಾಡಲಿಕ್ಕಿದ್ರೆ ನಾನು ಇಲ್ಲಿ ಬಿಟ್ಟು ಹೋಗ್ತೇನೆ. ಮತ್ತು ಇಲ್ಲಿ ಸಹ ಹೋಗಿದ್ರೆ ಕೇಕ್ ರೂಮಿಗೆ ತಗೊಂಡೋಗಿ ಅಲ್ಲೇ ಮಲಗಿಸ್ತೇನೆ.
ಸೊ ಇದು ನೆಕ್ಸ್ಟ್ ಡೇಯ ವಿಡಿಯೋ. ಎರಡನ್ನೂ ಕೂಡ ಕ್ಲಬ್ ಮಾಡಿ ನಾನು ಹಾಕ್ತಾ ಇದ್ದೇನೆ, ಯಾಕೆಂದರೆ ಸಿಂಗಲ್ ಡೇಲಿ ಪೂರ್ತಿ ಶೂಟ್ ಮಾಡಿ ನಾನಿಟ್ಟರೆ ಆಗೋದಿಲ್ಲ. ಕೆಲವೊಮ್ಮೆ ಮರ್ತೇ ಹೋಗ್ತದೆ ನನಗೆ. ನಾನು ಸ್ವಲ್ಪ ಲೇಟ್ ಎದ್ದೇಳುವಂಥದ್ದು. ನನ್ನ ಹಸ್ಬೆಂಡ್ ತುಂಬ ಅರ್ಲಿ ರೈಸರ್, ಅವರು ಬೇಗ ಎದ್ದಿದ್ದಾರೆ. ಸೊ ಅವರು ಹಾಲಿನ ಪ್ಯಾಕೆಟ್ ಆಲ್ರೆಡಿ ಹೊರಗೆ ಇಟ್ಟಿದ್ರು, ಹಾಗಾಗಿ ನಾನೀಗ ಪ್ಯಾಕೆಟನ್ನು ತೆಗಿಲಿಲ್ಲ. ನಾನಿನ್ನು ಬ್ರಷ್ ಮಾಡಿ ಬರೋಷ್ಟರಲ್ಲಿ ಅವರು ಟೀಗೆ ರೆಡಿ ಮಾಡ್ತಾರೆ. ನಿನ್ನೆ ನೈಟೇ ನಾನು ಚಪಾತಿ ಮಾಡಲಿಕ್ಕೆ ಅಂತ ಹೇಳಿ ಹಿಟ್ಟನ್ನು ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಮಕ್ಕಳಿಬ್ಬರು ಕೂಡ ಈಗ ಮಲಗಿದ್ದಾರೆ. ಬೆಳಿಗ್ಗೆ ನನ್ನ ಚಿಕ್ಕ ಮಗು ಬೇಗ ಎದ್ದೊಳ್ತಾನೆ, ಒಂದು 4 ಗಂಟೆ 5 ಗಂಟೆ ಆಗುವಾಗೆಲ್ಲ ಎದ್ದೊಳ್ತಾನೆ. ಸೊ ಅವನನ್ನು ಫೀಡ್ ಮಾಡಿ ಮಲಗಿಸಿದರೆ ಮತ್ತೊಂದು 2 ಗಂಟೆ 2.5 ಗಂಟೆ ಗಟ್ಟಿ ಮಲಗ್ತಾನೆ. ಹಾಗೆ ನಾನು ಸ್ವಲ್ಪ ಲೇಟಾಗಿ ಎದ್ದೊಳ್ಳುವಂಥದ್ದು. ಈಗಲೂ ಕೂಡ ಕೆಲವರ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಎದ್ದು ಅಡುಗೆ ಮಾಡಬೇಕು ಅಥವಾ ಚಹಾ ಮಾಡಬೇಕು ಅಂತ ಕಾಯುವಂಥ ಗಂಡಸರು ತುಂಬ ಜನ ಇದ್ದಾರೆ. ಅಂಥವರೆಲ್ಲ ಬದಲಾಗಬೇಕು. ಇಬ್ಬರು ಈಕ್ವಲ್ ಆಗಿ ಕೆಲಸ ಮಾಡಿದರೆ ಮಾತ್ರ ಮನೆ ನಡೀಲಿಕ್ಕೆ ಈಸಿ ಆಗ್ತದೆ. ಸೊ ಈ ಬಾಳೆಗಿಡ ನಿನ್ನೆ ಸಂಜೆ ಆಗುವಾಗ ಬಿದ್ದಿತ್ತು, ಅದಕ್ಕೆ ಸಪೋರ್ಟ್ ಇರಲಿಲ್ಲ. ಈ ರೀತಿ ಬಾಳೆಗೊನೆ ಎದ್ದದ್ರಿಂದ ಅದು ಬಿದ್ದಿದೆ. ಸೊ ಆಚೆ ಬಿದ್ದಿದ್ರೆ ನಮ್ಮ ರೂಮಿದು ವಿಂಡೋಗೆ ಬೀಳ್ತಾ ಇತ್ತು. ಮಗು ಕೂಡ ಮಲಗಿದ್ದ, ಅವನಿಗೆ ಕೂಡ ತುಂಬ ಹೆದರಿಕೆ ಆಗ್ತಿತ್ತು. ಈ ಸೈಡು ಬಿದ್ದಿದ್ರೆ ನಾನು ಬಾಟಲಲ್ಲಿ ಕೆಲವೊಂದು ಗಿಡಗಳನ್ನು ಹಾಕಿ ಇಟ್ಟಿದ್ದೆ. ಸೊ ನೋಡಿ, ಅಲ್ಲಿ ಸ್ಟ್ರೈಟಾಗಿ ಬೀಳಬೇಕಿತ್ತು, ಆ ಸೈಡಿಗೆ ಬೀಳಬೇಕಿತ್ತು. ಬಟ್ ದೇವರು ಕೈ ಕೊಟ್ಟು ಮಲಗಿಸಿದ ರೀತಿಯಲ್ಲಿ ಯಾರೂ ಇಲ್ಲದ ಜಾಗದಲ್ಲಿ, ಅಂದರೆ ಅಲ್ಲಿ ಒಂದು ಸ್ಟೆಪ್ಸ್ ಇರುವಂಥದ್ದು, ಸೊ ಅಲ್ಲಿಗೆ ಬಿದ್ದಿದೆ. ಅದಕ್ಕೆ ಹೇಳುವಂಥದ್ದು ದೇವರು ಎಲ್ಲದನ್ನು ಕೂಡ ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಹೇಳಿ. ಸೊ ಇಂಥ ಚಿಕ್ಕ ಚಿಕ್ಕದ್ರಲ್ಲಿ ನಾವು ಅಂದ್ಕೊಳ್ಳೋದಿಲ್ಲ ದೇವರು ಇದರಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ, ಬಟ್ ಎಲ್ಲದರಲ್ಲೂ ಕೂಡ ದೇವರು ಹೆಲ್ಪ್ ಮಾಡೇ ಮಾಡ್ತಾರೆ. ಅಲ್ಲಿ ಬಿದ್ದಿದ್ರೆ ನನ್ನ ಮಣ್ಣಿನ 2 ಮಡಿಕೆ ಕೂಡ ಒಡೆದು ಹೋಗ್ತಾ ಇತ್ತು, ಮತ್ತು ಈಚೆ ಬಿದ್ದಿದ್ರೆ ಬಾಟಲ್ ಕೂಡ ಹೊಡಿತಾ ಇತ್ತು. ಅಲ್ಲಿ ಸ್ವಲ್ಪ ಕೂಡ ಅದು 2ಕ್ಕೆ ಕೂಡ ಡ್ಯಾಮೇಜ್ ಆಗದ ರೀತಿಯಲ್ಲಿ ಬಿದ್ದಿದೆ. ತುಂಬ ಜೋರು ಸೌಂಡ್ ಆಯಿತು. ನಾನು ಮರನೇ ಬಿದ್ದಿದೆ ಅಂತ ಹೇಳಿ ಅಂದ್ಕೊಂಡೆ. ಎಲ್ಲಿ ಹುಡುಕಿದ್ರೆ ಸಹ ಕಾಣಲಿಲ್ಲ, ತೋಟದ ಆಚೆ ಎಲ್ಲ. ಮತ್ತೆ ಬಂದು ನೋಡುವಾಗ ಇಲ್ಲೇ ಹಿಂದೆ ಬಿದ್ದಿದೆ. ಸೊ ಈಗ ಬೆಳಿಗ್ಗೆದು ಬ್ರಷ್ ಎಲ್ಲ ಆದ ನಂತರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡುವಂಥದ್ದು. ಸೊ ಚಪಾತಿ ಸಿಯೋನಿಗೆ ಇಷ್ಟ, ಸಿಯೋನಿಗೆ ಅಂತಲ್ಲ ನನಗೆ ಕೂಡ ಇಷ್ಟ ಚಪಾತಿ. ಸ್ವಲ್ಪ ಲೆಂದಿ ಪ್ರೊಸೆಸ್, ಆದರೆ ಸಿಯೋನಿಗೆ ಇಷ್ಟ ಅಲ್ಲ ಅಂತ ಹೇಳಿ ನಾನು ವಾರಕ್ಕೆ 1 ಸಲ ಅಥವಾ 2 ಸಲನಾದರೂ ಮಾಡೇ ಮಾಡ್ತೇನೆ. ನನಗೆ ಈಗಂತೂ ಬೆಳಿಗ್ಗೆ ಎದ್ದ ಕೂಡಲೇ ಜೋರು ಹಸಿವಾಗುವಂಥದ್ದು. ನಾನು ರಾತ್ರಿ ಎಲ್ಲ ಇದು ಫೀಡ್ ಮಾಡ್ತಾ ಇರುವಾಗ ನೀರನ್ನು ಕುಡಿತಾನೆ ಇರ್ತೇನೆ. ಹಾಗಾಗಿ ಬೆಳಿಗ್ಗೆದ್ದು ನಾನು ನೀರೆಲ್ಲ ಕುಡಿಯೋದಿಲ್ಲ, ಇಲ್ಲಾದರೂ ಸಹ ನಾನು ನೀರನ್ನು ಕುಡಿಯೋದಿಲ್ಲ. ಹಾಗೆ ಈಗ ಒಂದು ಚಿಕ್ಕ ಕಪ್ಪಲ್ಲಿ, ಇದು ಸಿಯೋನ್ನ ಕಪ್, ಅದರಲ್ಲಿ ನಾನು 1 ಕಪ್ ಚಹಾನ ಕೂಡ ತಗೊಂಡಿದ್ದೇನೆ. ಚಪಾತಿ ಮಾಡ್ತಾ ಇರುವಾಗಲೇ ಸ್ವಲ್ಪ ಸ್ವಲ್ಪ ಸಿಪ್ ಮಾಡ್ತೇನೆ. ಇವತ್ತು ನಮಗೆ ವೆಜಿಟೇಬಲ್ದು ಕರಿ ಇದೆ ಮತ್ತು ಚಪಾತಿ ಇರುವಂಥದ್ದು. ಸೊ ಈಗ ಕೆಲವೊಂದೆಲ್ಲ ರೀಫಿಲ್ ಮಾಡಲಿಕ್ಕಿತ್ತು. ನಾನು ಸ್ವಲ್ಪ ಎಲ್ಲ ಐಟಮ್ ತಂದಿದ್ರು ಹಸ್ಬೆಂಡ್, ಅದನ್ನೆಲ್ಲ ರೀಫಿಲ್ ಮಾಡಿ ಇಟ್ಟು ನೆಕ್ಸ್ಟ್ ಈಗ ಚಪಾತಿಯನ್ನು ಕೂಡ ಸೈಡ್ ಬೈ ಸೈಡ್ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನಾನು ಬ್ರೇಕ್ಫಾಸ್ಟಲ್ಲಾಗಿ ಹೊರಗೆ ಬರುವಾಗ ಸಿಯೋನ್ ಎದ್ದಿದ್ದಾನೆ, ಬಟ್ ಎಲ್ಲಿದ್ದಾನೆ ಅಂತ ಗೊತ್ತಾಗಲಿಲ್ಲ. ನಾನು ಏನು ಸೌಂಡ್ ಮಾಡದೆ ಬಂದಿದ್ದೇನೆ. ನೋಡಿ, ನಿನ್ನೆ ಇದೇ ಕೆಲಸ ಮಾಡ್ತಾ ಇದ್ದದಲ್ಲ, ಮರ ನೆಡೋದು ಅಂತ ಹೇಳಿ, ಕೂಡ ಮರ ನೆಡಲಿಕ್ಕೆ ಅಂತ ಬಂದಿದ್ದಾನೆ. ಬೆಳಿಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡಲಿಲ್ಲ, ನಮ್ಮನ್ನು ಮಾತಾಡಿಸ್ಲಿ ಕೂಡ ಇಲ್ಲ, ಹಾಗೆ ಬಂದಿದ್ದಾನೆ. ಚಿಗುಂಡಿ ಬೇಬಿ ಇಲ್ಲ. तू एंत कालते ट्री करता मंड्यार पडत रिक्षादोर वय दोर म रिक्षादोर ते दोर उल्टा करते बड़ी ते सॉफ्ट साळे ते रेड कलरचे माते इष्टल्यान सॉफ्ट ते इशिन इशिन आदे आणि क्या साथ अरे कितला अंडी तात
ಈಗ ನೋಡಿ ಮಗು ಕೂಡ ಎದ್ದಿದ್ದಾನೆ. ಅವನಿಗೆ ಬೆಳಿಗ್ಗೆ ಫೀಡ್ ಮಾಡಿ ಬಿಟ್ಟು ಹೋದರೆ ಅವನಷ್ಟಕ್ಕೆ ಬೆಡ್ಡಲ್ಲಿ ಆಟ ಆಡ್ತಾ ಇರ್ತಾನೆ. ಸೊ ಒಂದೇನು ತೊಂದರೆ ಇಲ್ಲ. ಈಗ ಹಸ್ಬೆಂಡ್ ನೋಡ್ಕೊಳ್ತಾ ಇದ್ದಾರೆ. ಈಗ ಅವನು ಮೋಷನ್ ಕೂಡ ಪಾಸ್ ಮಾಡಿದ್ದಾನೆ. ಸೊ ನಾನಿಲ್ಲಿ ಬೆಳಿಗ್ಗೆ ಅವನ ಡೈಪರ್ನೆಲ್ಲ ಚೇಂಜ್ ಮಾಡಿಕೊಟ್ಟು ಕ್ಲಾತ್ ಡೈಪರನ್ನು ಹಾಕಿಕೊಡ್ತೇನೆ. ನೈಟ್ ಮಾತ್ರ ನಾನು ಡೈಪರನ್ನು ಹಾಕುವಂಥದ್ದು, ಡಿಸ್ಪೋಸಬಲ್ ಡೈಪರ್, ಮತ್ತು ಡೇ ಟೈಮ್ನಲ್ಲೆಲ್ಲ ಆದಷ್ಟು ಕ್ಲಾತ್ ಡೈಪರೇ ಹಾಕುವಂಥದ್ದು. ಹಾಗೆ ಕ್ಲಾತ್ ಡೈಪರ್ ಒಣಗಲಿಲ್ಲ ಆದರೆ ಅಥವಾ ನನಗೆ ವಾಶ್ ಮಾಡಲಿಕ್ಕೆ ಟೈಮ್ ಆಗಲಿಲ್ಲ ಆದರೆ ಮಾತ್ರ ನಾನು ಅಂದರೆ ಒಮ್ಮೆ ಕ್ಲಾತ್ ಡೈಪರ್ ಹಾಕಿಕೊಟ್ರೆ ನೆಕ್ಸ್ಟ್ ಚೇಂಜಲ್ಲಿ ನಾನು ಡಿಸ್ಪೋಸಬಲ್ ಡೈಪರನ್ನು ಕೂಡ ಹಾಕಿಕೊಡ್ತೇನೆ. ಸೊ ಮಗು ಇವಾಗ ನನ್ನ ಮಗು 3 ತಿಂಗಳಾಗುವಾಗ ಈ ರೀತಿಯಲ್ಲಿ ಕೌಚ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. 3 ತಿಂಗಳು 1 ವಾರ ಆಗುವಾಗ. ನೆಕ್ಸ್ಟ್ ಅದರ ನಂತರ 4 ಮಂತ್ ಆಗುವಾಗ 4 ಮಂತಲ್ಲಿ ಅವನು ಮುಂದೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ದೇವರ ದಯೆಯಿಂದ ಈಗ ನನ್ನ ಮಗು ತುಂಬ ಫಾಸ್ಟಾಗಿ ಹೋಗ್ತಾನೆ. ಎಲ್ಲಿ ಇಟ್ಟರೂ ಕೂಡ ಈಗ ನೋಡ್ತಾನೆ ಇರಬೇಕು. ಬಾಗಿಲು ಓಪನ್ ಇಟ್ಟರೆ ಬಾಗಿಲು ಹತ್ತಿರ ಬಂದು ನಿಂತ್ಕೊಳ್ತಾನೆ. ಸೊ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾನೆ. ಅವನದೆಲ್ಲ ಕೆಲಸ ಕೂಡ ಬೇಗ. ಸೊ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಟಿ ವಿ ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು, ಡಸ್ಟ್ ಎಲ್ಲ ಇತ್ತು. ಸೊ ನನಗೇನೆ ಯಾವಾಗಲೂ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಈ ರೀತಿಯಲ್ಲಿ ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ತುಂಬಾ ಒಳ್ಳೆಯದು. ಸೊ ಅವರು ಒರೆಸ್ತಾಯಿದ್ರು. ನಾನು ಅದಕ್ಕೆ ಹೇಳಿದೆ ಸ್ವಲ್ಪ ಅಲ್ಲಿ ಉಳಿದಿದ್ದೆ ನೋಡಿ ಅಂತ ಹೇಳಿ ಸೈಡಲ್ಲಿ. ಅದಕ್ಕೆ ಅವ್ರು ನನ್ನ ಹತ್ರ ಹೇಳ್ತಾಯಿದ್ರು, ಹಾಗೆ ಪೂರ್ತಿ ಕ್ಲೀನ್ ಮಾಡಿದರೆ ನೀವೆಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿಬಿಟ್ರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಧೂಳನ್ನು ಬಿಟ್ಟಿದ್ದು. ಚೆಂದ ಕ್ಲೀನ್ ಮಾಡಿದರೆ ನಮ್ಮ ಹತ್ರನೇ ಕ್ಲೀನ್ ಮಾಡಿಸ್ತೀರಾ ಅಂತ ಹೇಳಿ ಸುಮ್ಮನೆ ಹೀಗೇ ಹೇಳ್ತಾಯಿದ್ರು, ಅಂದರೆ ಜಸ್ಟ್ ಜೋಕಿಗೋಸ್ಕರ. ಸೊ ಈ ರೀತಿಯಲ್ಲಿ ನಾನು ಹೇಳುವಂಥದ್ದು ಅದೇ, ಶೇರ್ ಮಾಡಿದರೆ ಎಲ್ಲ ಕೆಲಸಗಳು ಈಸಿ ಆಗ್ತದೆ. ಸೊ ಇನ್ನು ನಾನು ಬ್ರೇಕ್ಫಾಸ್ಟ್ ಕೂಡ ಸಿಯೋನಿಗೆ ಬ್ರೇಕ್ಫಾಸ್ಟನ್ನು ತಿನ್ನಿಸಬೇಕು. ಈಗ ಆಲ್ರೆಡಿ ಹಸ್ಬೆಂಡ್ ಸಿಯೋನಿಗೆ ಬ್ರಷ್ ಎಲ್ಲ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಆಟ ಆಡ್ತಾ ಇದ್ದಾರೆ ಇವಾಗ. ಈಗ ನಾನು ಕಿಚನ್ನಿಗೆ ಬಂದಿದ್ದೇನೆ ಬ್ರೇಕ್ಫಾಸ್ಟನ್ನು ತಿನ್ನಲಿಕ್ಕೆ ಅಂತ ಹೇಳಿ. ನಾನು ಇತ್ತೀಚೆಗೆ ಹೆಚ್ಚಾಗಿ ಕಾಫಿಯನ್ನೇ ಪ್ರಿಫರ್ ಮಾಡ್ತಾ ಇದ್ದೇನೆ. ಮತ್ತು ಈ ಬೆವ್ಸಿಲಾದು ಕಾಫಿ ಸ್ಯಾಶೆಸನ್ನು ನಾನು ತರಿಸಿದ್ದೇನೆ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ತುಂಬಾ ವೈರಲ್ ಆಗ್ತಾ ಇತ್ತಲ್ವ. ಸೊ ಅದನ್ನು ತರಿಸಿದ್ದೆ ನಾನು. ಇದು 2ನೇ ಸಲ ತರಿಸ್ತಾ ಇರುವಂಥದ್ದು. ನನಗೆ ತುಂಬ ಇಷ್ಟ ಆಯಿತು. ಒಂದು ಕಾಫಿ ಸ್ಯಾಶೆಗೆ 5 ರೂಪೀಸ್ ಬೀಳ್ತದೆ. ಬಟ್ ತುಂಬ ಚೆನ್ನಾಗಿದೆ, ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಇದೆ. ಇದು ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿರುವಂತಹ ಮಗ, ನನ್ನ ಬೆಸ್ಟ್ ಫ್ರೆಂಡ್. ಸೊ ಅದರಲ್ಲೇ ನಾನಿವಾಗ ಕುಡಿತಾ ಇದ್ದೇನೆ. ನಾನು ಈ ರೀತಿ ಚಪಾತಿ ಮಾಡಿದ ದಿನ 3 ಚಪಾತಿ ಅಥವಾ 2 ಚಪಾತಿಯನ್ನು ಈ ರೀತಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಲ್ಲೇ ಹೊರಗಡೆನೇ ಟೇಬಲ್ ಮೇಲೆ ಇಟ್ಕೊಳ್ತೇನೆ, ಈವ್ನಿಂಗ್ ಸಿಯೋನಿಗೆ ಕೊಡಲಿಕ್ಕೆ ಅಂತ ಹೇಳಿ. ಅದರಲ್ಲಿ ಇಟ್ಟರೆ ಆಗಾಗ ತೆಗೆಯೋದು ಹಾಕೋದು ಮಾಡೋದ್ರಿಂದ ಅದರ ಒಂದು ಆವಿ ನೀರೇನಿದೆ ಅದೆಲ್ಲ ಬಿದ್ದು ಸಾಗಿಯಾಗಿ ಹೋಗ್ತದೆ. ಸೊ ಈ ರೀತಿಯಲ್ಲಿ ಇಟ್ಟರೆ ಫ್ರೆಶ್ ಆಗಿರ್ತದೆ. ಸೊ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಚಪಾತಿ, ವೆಜಿಟೇಬಲ್ ಕರಿ ಮತ್ತು ನನಗೆ ಕಾಫಿ, ಸಿಯೋನಿಗೆ ನೀರು. ಸೊ ಅವನು ಸ್ವಲ್ಪ ಜಾಮ್ ಏನಾದರೂ ಹಾಕಿ ಕೊಟ್ಟರೆ ಚಪಾತಿ ತಿಂತಾನೆ. ನಾನೀಗ ಅವನಿಗೆ 2 ಚಪಾತಿ ಕೊಟ್ಟಿದ್ದೇನೆ. 2 ಕೊಟ್ಟರೆ 1 ಕೊಟ್ಟರೆ 1ರಲ್ಲಿ ಸ್ವಲ್ಪ ಉಳಿಸ್ತಾನೆ, ಹಾಗೆ 2 ಕೊಟ್ಟರೆ 2ರಲ್ಲಿ ಸ್ವಲ್ಪ ಉಳಿಸ್ತಾನೆ ಅಲ್ವಾ. ಸೊ ಹಾಗೆ 2 ಕೊಟ್ಟಿದ್ದೆ, ಸ್ವಲ್ಪ ಉಳಿಸಿದ್ದಾನೆ. ಈಗ ಹಸ್ಬೆಂಡ್ ಹೋಗಲಿಕ್ಕೆ ಹೊರಟಿದ್ರು. ಕೆಲವೊಂದು ದಿನಗಳ ಹಿಂದೆ ನನಗೆ ಒಬ್ಬರು ರಿಕ್ವೆಸ್ಟ್ ಮಾಡಿದರು, ಸ್ವಲ್ಪ ಚಿಕನ್ ಇದು ಉಪ್ಪಿನಕಾಯಿನ ಹಾಕಿ ಕೊಡಿ ಹಾಸ್ಟೆಲ್ಗೆ ಕೊಂಡೋಗ್ಲಿಕ್ಕೆ ಅಂತ ಹೇಳಿ. ಸೊ ನಾನು ಅವರಿಗೆ ಆಗೋದಿಲ್ಲ ಅಂತ ಹೇಳಿದೆ, ಯಾಕಂದರೆ ನನಗೆ ಸ್ವಲ್ಪ ಕೂಡ ಟೈಮ್ ಇಲ್ಲ. ಇದೆಲ್ಲ ತುಂಬಾ ಒಂದು ಲೆಂಗ್ತಿ ಆಗಿರುವಂಥ ಪ್ರೊಸೆಸ್ ಅಲ್ವಾ. ಸೊ ನನಗೆ ಆಗೋದಿಲ್ಲ ಅಂತ ಹೇಳಿದೆ. ಬಟ್ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಮಾಡಿಕೊಟ್ಟಿದ್ದೆ. ಈಗ ಹಸ್ಬೆಂಡ್ ಅದನ್ನೇ ಕೊಡಲಿಕ್ಕೆ ಅಂತ ಹೇಳಿ ಫ್ಯಾಕ್ಟ್ರಿಗೆ ಹೋಗುವಾಗ ತೆಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮಾರ್ನಿಂಗ್ಸ್ ಇದೇ ರೀತಿಯಲ್ಲಿ. ಕೆಲವೊಮ್ಮೆ ಕೇಕೆಲ್ಲ ಇರುವಾಗ ತುಂಬಾ ಹೆಕ್ಟಿಕ್ ಆಗಿರುತ್ತೆ, ಮತ್ತು ಇಲ್ಲಿ ಸ್ವಲ್ಪ ಲೇಟೆಲ್ಲ ಇದ್ದರೆ ಹೆಕ್ಟಿಕ್ ಆಗಿರುತ್ತೆ. ಮಕ್ಕಳು ಕೂಗ್ತಾ ಇದ್ದರೆ ಎಲ್ಲ ನಮಗೆ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ. ಸ್ಪೆಷಲಿ ನನಗೆ ಒಂದು ಪೀರಿಯಡ್ಸ್ ಆಗಲಿಕ್ಕೆಲ್ಲ 1 ವಾರ ಇದೆ ಅಂತ ಹೇಳುವಾಗ ಹೇಳೋದೇ ಬೇಡ, ಯಾಕೆಂದರೆ ನಮ್ಮ ಹಾರ್ಮೋನಲ್ ಚೇಂಜಸ್ಸಿಂದ ಅದಾಗುವಂಥದ್ದು. ತುಂಬ ಜನರು ಅಂದ್ಕೊಳ್ಬೋದು ಇವರಿಗೆ ಏನು ಮನೆಯಲ್ಲೇ ಇರ್ತಾರೆ ಆದರೆ ಸಹ ಇವರಿಗೆ ಕೋಪ ಬರ್ತದೆ, ನಾವು ಹೊರಗೆ ಹೋಗಿ ದುಡ್ಡು ಬರುವವರು ನಮಗೆ ಎಷ್ಟು ಕೋಪ ಬರಬೇಡ ಅಂತ ಹೇಳಿ. ಬಟ್ ನಿಮ್ಮ ಬಾಡಿಯಲ್ಲಿ ಆಗೋದಕ್ಕಿಂತ ಡಬಲ್ ಹಾರ್ಮೋನಲ್ ಚೇಂಜಸ್ ನಮ್ಮ ವಿಮೆನ್ನಿನ ಬಾಡಿಯಲ್ಲಿ ಆಗ್ತಾ ಇರ್ತದೆ. ಅದರಿಂದಾಗಿ ನಾವು ಆ ರೀತಿಯಲ್ಲಿ ರಿಯಾಕ್ಟ್ ಮಾಡುವಂಥದ್ದು. ಸೊ ಹೀಗೆ ಕಾರು ಹೋದ ಕೂಡಲೇ ಇವನಿಗೆ ಕೆಲವೊಮ್ಮೆ ಕೋಪ ಬಂದಿದ್ದರೆ ನೋಡಿ ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಎಷ್ಟು ದೂರ ನಡೀತಾನೆ ಅಂದರೆ ಒಮ್ಮೆ ಖಾಲಿ ಇದೇ ರೀತಿಯಲ್ಲಿ ಚಪ್ಪಲ್ ಕೂಡ ಹಾಕದೆ 1/2 ಕಿಲೋಮೀಟರ್ ಹತ್ತಿರ ಹೋಗಿದ್ದಾನೆ. ನಮ್ಮ ಮನೆಯಿಂದ ಮೇನ್ ರೋಡಿಗೆ ಕನೆಕ್ಟ್ ಆಗ್ತದಲ್ವ, ಸೊ ಅಲ್ಲಿ ತನಕ ಹೋಗಿದ್ದ. ಹಾಗೆ ಈಗ ನಾನು ಫೀಡಿದ್ದು ಲಾರಿ ಬರ್ತದೆ ಅಂತ ಹೇಳಿದೆ, ಹಾಗೆ ಹಿಂದೆ ಬಂದಿದ್ದಾನೆ. ಸೊ ಇನ್ನು ಮಗುವನ್ನು ಕೂಡ ಮಲಗಿಸ್ಲಿಕ್ಕಿದೆ. ಹೀಗೆ ಸ್ವಲ್ಪ ಹೊತ್ತಿಗೆ ಅವನನ್ನು ಹೀಗೆ ಬೆಡ್ಡಿಗೆ ನೆಟ್ಟನ್ನು ಹಾಕಿ ಹೋದರೆ ಬೀಳುವುದಿಲ್ಲ. ಇಲ್ಲಿ ಬಂದರೆ ಸಹ ಅವನು ನೆಟ್ಟಲ್ಲಿ ಹೀಗೆ ಮೀನು ಹೇಗೆ ನೆಟ್ಟಿಗೆ ಸಿಕ್ಕಾಕೊಳ್ತದಲ್ಲ, ಸೊ ಅದೇ ರೀತಿಯಲ್ಲಿ ಈ ನೆಟ್ಟಲ್ಲಿ ನೇತಾಡ್ತಾ ಇರ್ತಾನೆ. ಸೊ ಅದರದ್ದು ಟೆನ್ಷನ್ ಇಲ್ಲ. ಈಗ
ಈಗ ನೋಡಿ ನಾನು ನೋಡಲಿಕ್ಕೆ ಅಂತ ಹೇಳಿ ಬಂದೆ. ನಾನು ಏನು ಮಾಡ್ತಾ ಇದ್ದೇನೆ, ಇದೇ ಕೆಲಸ ಇವತ್ತು ಬೆಳಿಗ್ಗೆ ನಿನ್ನೆಯಿಂದ ಕೂಡ ಇದೇ ಕೆಲಸ. ಈ ರೀತಿಯಲ್ಲಿ ಕೋಲನ್ನು ನೆಡುವಂಥದ್ದು ಮತ್ತು ಅದಕ್ಕೆ ನೀರು ಹಾಕುವಂಥದ್ದು, ಅದು ಬೆಳೀತದಂತೆ, ಗ್ರೋ ಆಗ್ತದೆ ಅಂತ ಹೇಳಿ ಹೇಳ್ತಾನೆ. ಈಗ ಮಕ್ಕಳೆಲ್ಲ ಇಂಗ್ಲೀಷ್ ಚಾನಲ್ಸ್ ಎಲ್ಲ ನೋಡೋದ್ರಿಂದ ಇವನ ಇಂಗ್ಲೀಷ್ ಆ್ಯಕ್ಸೆಂಟ್ ತುಂಬಾ ಚೆನ್ನಾಗಿದೆ. ವೊಕ್ಯಾಬ್ಲರಿ ಆಗಿರ್ಬೋದು, ಆ್ಯಕ್ಸೆಂಟ್ ಆಗಿರ್ಬೋದು, ಬ್ರಿಟಿಷ್ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಸೊ ಕೆಲವೊಂದು ಇಂಟರ್ವಲ್ಸಲ್ಲಿ ನಾನು ಅವನ ಹತ್ರ ಇಂಗ್ಲೀಷಲ್ಲೇ ಮಾತಾಡಿಸ್ತೇನೆ. ಸೊ ಅವನು ಕೂಡ ಇಂಗ್ಲೀಷ್ ವರ್ಡ್ಸ್, ಇಂಗ್ಲೀಷಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲ ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಇಲ್ಲಿ ನೆನ್ನೆ ಸುಟ್ಟಂತಹ ನೊಣ ಇದೆ ನೋಡಿ, ಈ ರೀತಿ ಎಲ್ಲೋ ಇರ್ತದೆ ಬಾಲದ ಹತ್ತಿರ ಎಲ್ಲ. ಸೊ ಅದು ತುಂಬಾ ಡೇಂಜರಸ್, ತುಂಬ ಕಚ್ಚಿದ್ರೆ ಎಲ್ಲ. ಹಾಗೆ ಸುಟ್ಟಂಥದ್ದು ಇನ್ನೂ ಕೂಡ ಕೆಲವುದು ಸಾಯಲಿಲ್ಲ, ಖಾಲಿ ಅದರ ರೆಕ್ಕೆ ಮಾತ್ರ ಸುಟ್ಟಿದೆ. ಸೊ ಮಗುವನ್ನು ನಾನು ಆಟಾಡಲಿಕ್ಕೆ ಬಿಟ್ಟಿದ್ದೆ ಅಲ್ಲ, ಹೀಗೆ ಹೊರಗೆ ಫ್ಯಾನ್ ಇಟ್ಟಿರುವಂಥದ್ದು, ಯಾಕೆಂದರೆ ಗಾಳಿ ಸಾಕಾಗೋದೇ ಇಲ್ಲ, ಮೇಲಿಂದ ಬರುವ ಗಾಳಿ ಕೂಡ ಬಿಸಿ ಬಿಸಿ ಗಾಳಿ. ಹಾಗಾಗಿ ನಾನು ಹೊರಗಡೆಯಿಂದ ಫ್ಯಾನ್ ಇಟ್ಟು ಮಗುವನ್ನೀಗ ಆಟಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟಿದ್ದೇನೆ. ಅವನು ಆಟ ಆಡ್ತಾ ಇರ್ತಾನೆ, ಮತ್ತು ಕೂಗಿದ್ರೆ ಮಾತ್ರ ಹೋದರೆ ಆಯಿತು. ಸೊ ಇಲ್ಲಿ ನೋಡಿ ದೊಡ್ಡದು ಕೂತ್ಕೊಳ್ಳಿಲ್ಲ ಕಾಣ್ತದೆ, ಇಲ್ಲಿ ಚಿಕ್ಕ ಚಿಕ್ಕ ಕೋಲುಗಳು ಹಾಕಿ ಅದಕ್ಕೆ ನೀರು ಸಹ ಹಾಕಿದ್ದಾನೆ ಬೆಳೀಲಿಕ್ಕೆ ಅಂತ ಹೇಳಿ. ನಮಗೆ ಇದ್ರ ಹತ್ತಿರ ಸಹ ಹೋಗಲಿಕ್ಕೆ ಬಿಡೋದಿಲ್ಲ. ಈಗ ನೋಡಿ ನೀರು ತಗೊಂಡು ಬರ್ತಾ ಇದ್ದಾನೆ, ಅವನಿಗೆ ಎಷ್ಟಾಗ್ತದೆ ಅಷ್ಟು ಭಾರದಲ್ಲಿ ಇರುವಂಥ ಬಕೆಟನ್ನು ತಗೊಂಡು ಬರ್ತಾನೆ. ಆಟಾಡಿ ಮಗು ಇಲ್ಲೇ ಮಲಗಿದ್ದಾನೆ. ನಾನು ಫ್ಯಾನ್ ಕೂಡ ಒಳಗೆ ತಗೊಂಡು ಬಂದಿದ್ದೇನೆ, ಇಲ್ಲಾದರೆ ಒಳಗೆ ಇಲ್ಲಿ ಹತ್ತಿರದಲ್ಲಿ ಇಡಲಿಲ್ಲ ಆದರೂ ಸ್ವಲ್ಪ ಹೊತ್ತಲ್ಲಿ ಎದ್ದೊಳ್ತಾನೆ. ಸೊ ಇಲ್ಲೇ ತಗೊಂಡು ಬಂದಿಟ್ಟಿದ್ದೇನೆ. ನನ್ನ ಮಗು ಹೆಚ್ಚಾಗಿ ಕೌಚಿಯ ಮಲಗುವಂಥದ್ದು. 6 ತಿಂಗಳವರೆಗಾದರೂ ಅಟ್ಲೀಸ್ಟ್ ಮಕ್ಕಳು ಈ ರೀತಿಯಲ್ಲಿ ಕೌಚಿ ಮಲಗಬಾರ್ದು. ಬಟ್ ನಾನು ಎಲ್ಲ ರೀತಿಯ ಒಂದು ಟ್ರಿಕ್ಸನ್ನು ಟ್ರೈ ಮಾಡಿದ್ದೇನೆ. ದಿಂಬು ಇಟ್ಟು ಸೈಡಲ್ಲಿ ಎಲ್ಲ ಹೇಗೆ ಮಾಡಿದರೆ ಸಹ ಅವನು ಮಲಗುವಂಥದ್ದು, ಸೈಡಿಗೆ ಹೀಗೆ ಕೌಚಿನೇ. ಸೊ ಅದೇ ಅವನಿಗೆ ಕಂಫರ್ಟೇಬಲ್ ಆಗಿರೋದ್ರಿಂದ ನಾನು ಅವನನ್ನು ಆಗಾಗ ರಾತ್ರಿ ಎದ್ದು ಮಾನಿಟರ್ ಮಾಡ್ತಾ ಇರ್ತೇನೆ, ಮೂಗಿಗೆ ಏನಾದರೂ ಅಡ್ಡ ಇದೆಯಾ ಅಂತ ಎಲ್ಲ ಹೇಳಿ. ಆದರೂ ಕೂಡ ಅವನು ಕೌಚಿಯ ಮಲಗುವಂಥದ್ದು. ಸೊ ಇಲ್ಲಿ ನಾನು ಮನೆಯಿಂದ ಬರುವಾಗ ಸ್ವಲ್ಪ ಗೊಬ್ಬರ ತಗೊಂಡು ಬಂದಿದ್ದೆ, ಅದೇ ಆ ಬ್ಯಾಗಲ್ಲಿರುವಂಥದ್ದು. ಮತ್ತು ಸ್ವಲ್ಪ ಗಿಡಗಳನ್ನು ಸಹ ಬುಟ್ಟಿಯಲ್ಲಿ ನೆಟ್ಟು ತಗೊಂಡು ಬಂದಿದ್ದೆ. ಇಲ್ಲಿ ಬಂದು ನೆಟ್ಟರೆ ಹಾಳಾಗ್ತದೆ ಅಂತ ಹೇಳಿ. ಸೊ ಎಲ್ಲ ಗಿಡ ಒಂದೇ ಬುಟ್ಟಿಯಲ್ಲಿ ಬಂದಿದೆ. ಇದನ್ನೀಗ ನನಗಿದ್ರಿಂದ ತೆಗಿಲಿಕ್ಕೆ ಸಹ ರೀಪ್ಲಾಂಟ್ ಮಾಡಲಿಕ್ಕೆ ಸಹ ಅಲ್ಲ, ಯಾಕಂದರೆ ಈಗ ಬಿಸಿಲಲ್ಲಿ ನೆಟ್ಟರೆ ಸತ್ತೇ ಹೋಗ್ತದೆ. ನೋಡಿ ಇದೇ ಅಲ್ಲಿದ್ದಂತಹ ಗೂಡಿನ ನೊಣಗಳು. ಸೊ ಇದೇ ರೀತಿಯ ಇಂಥದ್ದು ತುಂಬ ಇದೆ ನಮ್ಮ ಮನೆ ಸೈಡಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ. ಬಟ್ ಅಲ್ಲಿದ್ದದ್ದು ತುಂಬ ದೊಡ್ಡದಾಗಿತ್ತು. ಬಾಳೆ ಮರ ಬಿದ್ದದ್ದನ್ನು ಕೂಡ ಅದು ಕಟ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಆಚೆ ಹೋಗಲಿಕ್ಕೇ ಇರಲಿಲ್ಲ ಯಾರಿಗೆ ಸಹ. ಇಲ್ಲಿ ನಾನು ಸ್ವಲ್ಪ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸನ್ನು ಇಟ್ಟಿದ್ದೇನೆ, ಹೆಚ್ಚು ಬೇರೆ ಯಾವುದೂ ಇಲ್ಲ. ಸ್ವಲ್ಪ ಸ್ನೇಕ್ ಪ್ಲ್ಯಾಂಟ್ಸ್, ಸ್ವಲ್ಪ ಮನಿ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಗ್ರೀನರಿ ಆ್ಯಡ್ ಮಾಡಿದ ಕೂಡಲೇ ಏನೋ ಒಂದು ರೀತಿಯಲ್ಲಿ ಫ್ರೆಶ್ ಅಂತ ಅನ್ನಿಸ್ತದೆ. ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲೆಲ್ಲ ನಿಮಗೆ ತೋರಿಸ್ತೇನೆ ನನ್ನ ಇಂಡೋರ್ ಪ್ಲ್ಯಾಂಟ್ಸನ್ನೆಲ್ಲ. ಸ್ವಲ್ಪ ಎಲ್ಲ DIY ರೀತಿಯಲ್ಲಿ ನಾನು ಕೆಲವೊಂದು ಬಾಸ್ಕೆಟಿಗೆಲ್ಲ ಪೇಂಟನ್ನು ಮಾಡಿ ಅದರಲ್ಲಿ ನೆಟ್ಟಿದ್ದೇನೆ. ಸೊ ಇವನ ಗಾಡಿ ಸ್ವಲ್ಪ ರಿಪೇರಿ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ ನಾನು ಸ್ಕ್ರೂ ಡ್ರೈವರ್ ಎಲ್ಲ ತಂದು ರಿಪೇರಿ ಮಾಡಿ ಕೊಟ್ಟಿದ್ದೇನೆ. ಇವತ್ತು ನಮಗೆ ನೆನ್ನೆದೆ ವೆಜಿಟೇಬಲ್ ಕರಿ, ಮಿಕ್ಸ್ ವೆಜಿಟೇಬಲ್ ಕರಿ ಏನಿತ್ತು ಅದೇ ಇದೆ ಫ್ರಿಜ್ಜಲ್ಲಿ. ಸೊ ಅದ್ರ ಜೊತೆಗೆ ಇಲ್ಲಿ ಅಮ್ಮ ಬೆಂಡೆಕಾಯನ್ನು ತೆಗೆದು ನೀರಲ್ಲಿ ಹಾಕಿದ್ದಾರೆ. ಇವತ್ತು ಇದರ ಪಲ್ಯ ಮಾಡಲಿಕ್ಕೆ ಉಂಟು. ಸೊ ಇಲ್ಲಿ ಬೆಳಿಗ್ಗೆನೇ ಅಮ್ಮ ಇಲ್ಲಿ ಬೆಂಕಿ ಎಲ್ಲ ಮಾಡಿ ಇದು ಅನ್ನ ಆಗಿದೆ. ಈಗ ಅಕ್ಕಿಯನ್ನು ಕೂಡ ಹಾಕಿ ಕೊಟ್ಟಿದ್ದಾರೆ ನಮಗೆ ಊಟ ಮಾಡಲಿಕ್ಕೆ ಅಂತ ಹೇಳಿ. ನಮ್ಮ ಅನ್ನದ ಅಕ್ಕಿಯನ್ನು ಹಾಕಿ ಕೊಟ್ಟಿದ್ದಾರೆ. ನಾನೀಗ ಇಲ್ಲಿ ವೆಜಿಟೇಬಲ್ಸನ್ನು ಕಟ್ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಸೊ ನಾನು ಈ ರೀತಿಯಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡುವಂಥದ್ದು ಮತ್ತು ಪಾತ್ರೆ ಇದ್ದರೆ ತೊಳೆಯುವಂಥದ್ದು ಅಂಥದ್ದನ್ನೆಲ್ಲ ಮಾಡಿಕೊಡ್ತೇನೆ. ಅಮ್ಮ ಈ ರೀತಿಯಲ್ಲಿ ಕುಕ್ಕೆಲ್ಲ ಮಾಡ್ತಾರೆ. ಅದೇ ಟೈಮ್ನಲ್ಲಿ ಅವರಲ್ಲಿ ಕುಕ್ ಮಾಡ್ತಾ ಇರುವಾಗ ಮಗು ಕೂಡ ಮಲಗಿರ್ತದೆ ಅಲ್ವಾ. ಸೊ ನಾನು ಕೇಕ್ ಮಾಡಲಿಕ್ಕೆ ಹೋಗ್ತೇನೆ. ಸೊ ನಾವೇನಾದರೂ ಮಾಡುವಾಗ ಇವನಿಗೆ ಅದು ಮಾಡಲೇಬೇಕು. ಅವನಿಗೂ ಕೂಡ ಒಂದು ಚಿಕ್ಕ ಚಾಪಿಂಗ್ ಬೋರ್ಡನ್ನು ಕೊಟ್ಟು ಬ್ರೆಡ್ ನೈಫನ್ನು ಕೊಟ್ಟಿರುವಂಥದ್ದು. ಸೊ ಅವನು ಕಟ್ ಮಾಡ್ತಾನೇ ಇದ್ದಾನೆ. ಇಲ್ಲಾದರೆ ನಮಗೆ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಏನೇ ಮಾಡಿದರೂ ಅದು ಅವನಿಗೆ ಮಾಡಲೇಬೇಕು ಅಂತ ಹೇಳಿ ಬರ್ತಾನೆ. ನಿನ್ನೆ ಹಸ್ಬೆಂಡ್ ಸ್ವಲ್ಪ ಎಲ್ಲ ಗ್ರೇಪ್ಸ್ ತಂದಿದ್ರು, ಅದನ್ನು ಕೂಡ ನಾನು ವಾಶ್ ಮಾಡಿ ಇಟ್ಟಿದ್ದೆ. ಈಗ ಗ್ರೇಪ್ಸಿದು ಸೀಸನ್ ಆಗಿರೋದ್ರಿಂದ ಒಳ್ಳೆ ಸ್ವೀಟ್ ಆಗಿರುವಂತಹ ಗ್ರೇಪ್ಸ್ ಸಿಗ್ತಾ ಇದೆ. ಬಟ್ ಗ್ರೇಪ್ಸನ್ನು ತಂದು ನಾವು ಯಾವಾಗಲೂ ಫುಲ್ಲನ್ನು ನೀರಲ್ಲಿ ಹಾಕಿ ಇಡಬಾರ್ದು. ಎಷ್ಟು ಬೇಕಷ್ಟನ್ನು ಮಾತ್ರ ನೀರಲ್ಲಿ ಹಾಕಬೇಕು, ವಾಶ್ ಮಾಡಬೇಕು, ತಿನ್ನಬೇಕು. ಹಸ್ಬೆಂಡಿಗೆ ಅದು ಗೊತ್ತಿರಲಿಲ್ಲ. ಅವರು ಬಂದು ಎಲ್ಲದನ್ನು ಸಹ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ರು. ಸೊ ಅದಾಗಿ ಹಾಕಿ ಅಂದರೆ ಒಂದೇ ದಿನದಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗೆ ಇರುವಾಗ ಅದು ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನು ವಾಶ್ ಮಾಡಿ ಒಳ್ಳೆಯದನ್ನು ಮಾತ್ರ ತೆಗೆದು ಕೆಟ್ಟದನ್ನೆಲ್ಲ ಅದರಿಂದ ತೆಗೆದು ಸಪ್ರೇಟ್ ಮಾಡಿದ್ದೇನೆ. ನೆನ್ನೆ ನೆಟ್ಟಂತಹ ಅಂದರೆ ನೆನ್ನೆ ಹಾಕಿದಂಥ ಬೀಜಗಳಿಗೆ ನಾನು ನೀರನ್ನು ಹಾಕಲಿಕ್ಕೆ ಬಂದಿದ್ದೇನೆ. ನೋಡಿ ಕುಗ್ತಾ ಎದ್ದು ಸ್ವಲ್ಪ ಎಲ್ಲ ಕಾರೆಲ್ಲ ಇತ್ತು ಕಾಣ್ತದೆ, ಸ್ವಲ್ಪ ಎಲ್ಲ ಆಚೆ ಈಚೆ ಮಾಡಿದ್ದಾನೆ. ಎದ್ರೆ ಇದೇ ರೀತಿಯಲ್ಲಿ ಕೆಲವೊಮ್ಮೆ ಆಟಾಡ್ತಾನೆ, ಕೆಲವೊಮ್ಮೆ ಮಾತ್ರ ಕೂಗ್ತಾನೆ.
ಈಗ ನಾನು ಬಂದು ಇವನಿಗೆ ಫೀಡ್ ಮಾಡಿದ್ದೇನೆ, ಮಧ್ಯಾಹ್ನ ಹೊತ್ತಲ್ವ. ಸೊ ಸಿಯೋನ್ ಕೂಡ ನನ್ನ ಜೊತೆನೇ ಇದ್ದಾನೆ. ಈ ಟೈಮ್ನಲ್ಲಿ ಅಂದರೆ ಹೊರಗೆ ಹೋಗಲಿಕ್ಕೆ ಸಾಗೋದಿಲ್ಲ, ಕೆಲವೊಮ್ಮೆ ನಾನು ಟಿ ವಿ ಹಾಕಿ ಕೊಡೋದಿಲ್ಲ. ಸೊ ಹಾಗೆ ನಾವಿಲ್ಲಿ ಮಗುವಿನ ಜೊತೆ ಆಟ ಆಡ್ತಾ ಇದ್ವಿ. ಕೆಲವರು ನನ್ನ ಹತ್ರ ಕಾಮೆಂಟ್ ಮಾಡ್ತಾ ಇರ್ತಾರೆ, ನಮ್ಮ ಮಗು ತುಂಬ ಕಕ್ತದೆ ಅಂತ ಹೇಳಿ. ನನ್ನ ಮಗು ನೋಡಿ ಇದೇ ರೀತಿಯಲ್ಲಿ ದಿನಕ್ಕೆ ಒಂದು 8-9 ಸಲ ಸಹ ಕಕ್ತಾನೆ. ಸೊ ಇದು ನೋಡಿ ಕಾಮನ್. ಅವ್ನು ನೋಡಿ ಕಕ್ಕಿದ್ರು ಕೂಡ ಅವನಿಗೆ ಏನು ತೊಂದರೆ ಇಲ್ಲ, ಅವ್ನು ನಗಾಡ್ತಾ ಇದ್ದಾನೆ. ಸೊ ಇದು ತುಂಬಾ ಕಾಮನ್, ಅದಕ್ಕೆ ಟೆನ್ಷನ್ ಮಾಡಲೇಬೇಕಂತ ಇಲ್ಲ. ನೀವು ಬರ್ಪ್ ತೆಗೆದ್ರೂ ಸಹ ತೇಗಿಸಿದ್ರೂ ಸಹ ಮಗು ಕಕ್ತಾರೆ, ಅದು ನ್ಯಾಚುರಲ್ ಪ್ರಾಸೆಸ್ ಅದು. ಸೊ ಮಗುವಿಗೆ ಏನು ತೊಂದರೆ ಇಲ್ಲ, ಆದರೆ ಏನು ಟೆನ್ಷನ್ ಮಾಡಬೇಕಂತ ಇಲ್ಲ. ಅದಕ್ಕೋಸ್ಕರ ಅಂತ ಹೇಳಿ ನಾನು ಅದನ್ನು ತೋರಿಸಿರುವಂಥದ್ದು. ಯಾಕೆಂದರೆ ಕೆಲವರು ಅಂದ್ಕೊಳ್ಬೋದು ಕಕ್ತಾ ಅಂದರೆ ಯಾವ ರೀತಿಯಲ್ಲಿ ಕಕ್ತದೆ, ನಮ್ಮದು ತುಂಬ ಫೋರ್ಸ್ಫುಲಿ ಕಕ್ತದೆ ಇರಬೇಕು ಅಂತೆಲ್ಲ ಅಂದ್ಕೊಳ್ತಾರೆ. ಸೊ ಈ ರೀತಿಯಲ್ಲಿ ಕಕ್ಕುವಂಥದ್ದು ನಾರ್ಮಲ್. ತುಂಬ ಸೆಕೆ ಇರೋದ್ರಿಂದ ನಾನೊಂದು ಆರೆಂಜನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, 2 ಆರೆಂಜನ್ನು. ಅದನ್ನು ಫ್ರಿಜ್ಜಿಂದ ಹಾಗೆ ತೆಗೆದು ತಿಂದು ಸಿಯೋನ್ಗೆ ಕೂಡ ಕೊಟ್ಟಿದ್ದೇನೆ, ತಂಪಾಗಿರಲಿ ಅಂತ ಹೇಳಿ. ಸೊ ಜ್ಯೂಸ್ ಎಲ್ಲ ಮಾಡಲಿಕ್ಕೆ ನಿಂಬೆ ಏನೂ ಇರಲಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಕೇಕ್ ರೂಮಿಗೆ ಬಂದಿದ್ದೆ. ಸ್ವಲ್ಪ ದಿನಗಳ ಹಿಂದೆ ಇನ್ನೊಂದು ಹಳೆ ಫ್ಯಾನ್ ಇತ್ತು, ಅದನ್ನು ರಿಪೇರಿ ಮಾಡಲಿಕ್ಕೆ ಅಂತ ಹೇಳಿ ನಾನು ಹಸ್ಬೆಂಡ್ ಹತ್ರ ಹೇಳಿ ಕೆಪಾಸಿಟರ್ ಬರ್ತದೆ ಅಲ್ವಾ, ಅದನ್ನು ತರಿಸಿದ್ದೆ. ಬಟ್ ಆ ಕೆಪಾಸಿಟರ್ ಹಾಕಿದರೂ ಕೂಡ ಅದು ತುಂಬ ವರ್ಷದಿಂದ ಯೂಸ್ ಮಾಡದೇ ಇದ್ದ ಫ್ಯಾನ್ ಆಗಿದ್ದರಿಂದ ತಿರುಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇನ್ನು ಕೆಪಾಸಿಟರ್ ಎಂತ ಮಾಡೋದು, ಅದು ವೇಸ್ಟ್ ಅಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಬಟ್ ನಮ್ಮ ಈ ಒಂದು ಕೇಕ್ ರೂಮಲ್ಲಿ ಇರುವಂಥ ಫ್ಯಾನ್ ಇದು ಕೂಡ ಹಳೆ ಫ್ಯಾನ್, ಬಟ್ ಅದು ತಿರುಗ್ತಾನೆ ಇರಲಿಲ್ಲ. ಕೈಯಲ್ಲಿ ನಾವು ತಿರುಗಿಸಿದರೆ ಅದಕ್ಕಿಂತ ಜಾಸ್ತಿ ಗಾಳಿ ಬರ್ತದೆ. ಸೊ ಆ ರೀತಿಯಲ್ಲಿ ಅಷ್ಟು ನಿಧಾನ ತಿರುಗ್ತಾ ಇತ್ತು. ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಅಂತ ಹೇಳಿದರೆ, ಕೇಕ್ ಸ್ವಲ್ಪ ಹೊತ್ತಿನ ನಂತರನೇ ಮಾಡ್ತೇನೆ, ಫಸ್ಟ್ ಇಲ್ಲಿ ಈ ಒಂದು ಇರುವಂಥ ಕೆಪಾಸಿಟರನ್ನು ಚೇಂಜ್ ಮಾಡಲಿಕ್ಕೆ ಆಗ್ತದೆ ನೋಡ್ತೇನೆ ಅಂತ ಹೇಳಿ. ಬಟ್ ನನಗೆ ಇದರ ಒಂದು ಸರ್ಕ್ಯೂಟ್ ಸಿಸ್ಟಮ್ ಆಗಿರ್ಬೋದು, ಈ ವೈರ್ ಇದು ಅದರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ರಿಪೇರಿ ನಾನು ಹೇಗಾದರೂ ಮಾಡ್ತೇನೆ, ಚಿಕ್ಕ ಚಿಕ್ಕ ರಿಪೇರಿ ಎಲ್ಲ ನಾನೇ ಮಾಡ್ತೇನೆ, ವೈರೆಲ್ಲ ಸುಟ್ಟು ಹೋದರೆ ಎಲ್ಲ. ಬಟ್ ಇದು ಹೇಗೆ ಆಗ್ತದೆ ನೋಡಬೇಕು ಅಂತ ಹೇಳಿ ಹೇಗೋ, ಅದರಲ್ಲಿ 2 ಸಹ ಬ್ಲ್ಯಾಕ್ ವೈರ್ ಇತ್ತು, ಇದರಲ್ಲಿ ಒಂದು ಬ್ಲ್ಯಾಕ್ ಮತ್ತು ರೆಡ್ ಇತ್ತು. ಹಾಗಾಗಿ ನನಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಂದಾಜಿಗೆ ನಾನೊಂದು ಕನೆಕ್ಟ್ ಮಾಡಿಬಿಟ್ಟಿದ್ದೇನೆ, ಮತ್ತು ಎಲ್ಲ ಯಾವ ರೀತಿಯಲ್ಲಿತ್ತು ಅದೇ ರೀತಿಯಲ್ಲಿ ಫಿಟ್ ಕೂಡ ಮಾಡಿದ್ದೇನೆ. ಸೊ ದೇವರ ದಯೆಯಿಂದ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ತಿರುಗ್ತಾ ಇತ್ತು. ಫಸ್ಟ್ ಟೈಮ್ ನಾನು ಈ ಫ್ಯಾನಲ್ಲಿ ಇಷ್ಟು ಗಾಳಿ ಬರೋದನ್ನು ನೋಡಿದ್ದು. ಹೆಸರಿಗೆ ಇದು ಹೈ ಸ್ಪೀಡ್ ಫ್ಯಾನ್, ಬಟ್ ಗಾಳಿ ಅಂತೂ ಸೂಪರ್ ಸ್ಲೋ ಇತ್ತು. ಹಾಗಾಗಿ ಈಗ ಖುಷಿಯಾಯಿತು ನನಗೆ ತುಂಬ. ನಾನಿಷ್ಟು ಹೊತ್ತು ಕೂತು ಈ ಒಂದು ರಿಪೇರಿ ಮಾಡಿದ್ದಕ್ಕೆ, ಎಷ್ಟು ಬೆವರು ಸುರಿಸಿದ್ದಕ್ಕೆ ಸಹ ಸಾರ್ಥಕ ಆಯಿತು ಅಂತ ಹೇಳಿ. ಸೊ ಈಗ ನೋಡಿ ಫಸ್ಟ್ ಗಾಳಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಸ್ವಿಂಗ್ ಕೂಡ ಆಗ್ತಾಯಿದೆ ಈಗ. ಸೊ ತುಂಬ ಖುಷಿಯಾಯಿತು ನನಗೆ ಇದು ಮಾಡಿದ ನಂತರ. ಯಾಕೆಂದರೆ ನಾವು ಈ ರೀತಿ ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡಿದರೆ ನಮಗೆ ಎಲ್ಲ ಪ್ರತಿಯೊಂದು ಕೆಲಸಕ್ಕೆ ಗಂಡಸರಿಗೆ ಕಾಯಬೇಕಂತ ಇಲ್ಲ. ನನಗೆ ಕೆಲವೊಂದು ಈ ರೀತಿಯ ಚಿಕ್ಕ ಚಿಕ್ಕ ರಿಪೇರಿ ಎಲ್ಲ ನನಗೆ ಸಹ ಗೊತ್ತು, ಹಾಗಾಗಿ ನಾನು ಮಾಡ್ಕೊಳ್ತೇನೆ. ಎಲ್ರಿಗೂ ಸಹ ಕಲಿಬೋದು, ಅದಕ್ಕೆ ದೊಡ್ಡ ಒಂದು ಟೆಕ್ನಿಕ್ ಬೇಕಂತ ಏನಿಲ್ಲ. ಸ್ವಲ್ಪ ಪೇಷನ್ಸ್ ಬೇಕು ಓಪನ್ ಮಾಡಲಿಕ್ಕೆ, ಹಾಕಲಿಕ್ಕೆ ಅಂತ. ಪ್ರತಿಯೊಂದಕ್ಕೂ ಕೆಲವರಿದ್ದಾರೆ ಗ್ಯಾಸನ್ನು ಫಿಟ್ ಮಾಡಲಿಕ್ಕೆ ಕೂಡ ಗಂಡನಿಗೆ ಕಾಯೋರಿದ್ದಾರೆ. ಆ ರೀತಿಯಲ್ಲಿ ಆಗಬಾರ್ದು. ಒಂದು ಗ್ಯಾಸ್ ಏನಾದರೂ ಆಯಿತು ಆದರೆ, ಅಥವಾ ಒಂದು ಗುಡುಗು ಬಂದರೆ ಸಹ ಕೆಲವರಿಗೆ ಅವರ ಮನೆಯಲ್ಲಿರುವಂತಹ ಫ್ಯೂಸನ್ನೆಲ್ಲ ತೆಗಿಲಿಕ್ಕೆ ಗೊತ್ತಿರೋದಿಲ್ಲ. ಅದನ್ನೆಲ್ಲ ಸ್ವಲ್ಪ ಕಲಿಬೇಕು, ಕೇಳಿ ಕಲ್ತ್ಕೊಳ್ಬೇಕು. ಅದರಲ್ಲಿ ಏನು ಸಹ ನಾಚಿಕೆ ಇಲ್ಲ. ಅಂಥದ್ದೆಲ್ಲ ನೀವು ಮಾಡಿ ಕಲ್ತ್ರೇ ಒಳ್ಳೆಯದು, ಅರ್ಜೆಂಟಿಗೆ ಹೆಲ್ಪ್ ಆಗ್ತದೆ. ನಾವು ಕೂಡ ಹಸ್ಬೆಂಡ್ಸಿಗೆ ಹೆಲ್ಪ್ ಮಾಡ್ಬೋದು, ಅವರಿಂದನೇ ಹೆಲ್ಪನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದಲ್ಲ. ಫಾರ್ ಎಕ್ಸಾಂಪಲ್, ಅವರು ಎಲ್ಲಾದರೂ ವೀಕೆಂಡಲ್ಲಿ ಅವರಿಗೆ ಕಾರ್ ತಗೊಂಡು ಹೋಗ್ಲಿಕ್ಕೆ ಇದೆ ಆದರೆ, ನೀವು ಕಾರ್ ಮನೆಯಲ್ಲಿದೆ ಆದರೆ ಕಾರನ್ನು ಕೂಡ ವಾಶ್ ಮಾಡ್ಬೋದು. ಅಥವಾ ಟೈರ್ ಏನಾದರೂ ಪಂಚರ್ ಆಗಿದೆ ಆದರೆ ಅದನ್ನು ಕೂಡ ಮಾಡಿ ಹೆಲ್ಪ್ ಮಾಡ್ಬೋದು. ಸೊ ನಾನು ಕೂಡ ಈ ರೀತಿಯಲ್ಲಿ ಕೆಲವೊಮ್ಮೆ ನನ್ನ ಹಸ್ಬೆಂಡಿಗೆ ಹೆಲ್ಪ್ ಎಲ್ಲ ಮಾಡ್ತೇನೆ. ಮೊದಲು ನಾನಿಲ್ಲಿ ಬರುವಾಗ ಮಗುವನ್ನು ಕರ್ಕೊಂಡು ಬಂದೆ, ನನಗೆ ಬೇಜಾರಾಗ್ತಿತ್ತು, ಇಲ್ಲಿ ಸ್ವಲ್ಪ ಸಹ ಗಾಳಿ ಇಲ್ಲ ಅಂತ ಹೇಳಿ. ಇನ್ನೊಂದು ಚಿಕ್ಕ ಫ್ಯಾನ್ ಇದೆ ಅಲ್ಲಿ ರೂಮಲ್ಲಿ ಇತ್ತಲ್ವ, ಸೊ ಆ ಫ್ಯಾನನ್ನು ತಂದು ಇಡ್ತಾ ಇದ್ದೆ. ಬಟ್ ತುಂಬ ಬೇಜಾರಾಗ್ತಿತ್ತು, ಮಗುವಿಗೆ ಕಡೆ ಸೆಕೆ ಅಲ್ವ ಅಂತ. ನನಗೆ ಹೇಗಿದ್ದರೂ ಸೆಕೆನೇ, ನನಗೆ ಬೇರೆ ಗಾಳಿನೇ ಇಲ್ಲ ಅಲ್ವಾ. ಸೊ ಈಗ ಮಧ್ಯಾಹ್ನ ಆಗ್ತಾ ಬಂದಿತ್ತು, ಮಗುವನ್ನು ಕೂಡ ಮಲಗಿಸಿದ್ದೇನೆ, ಡೈಪರೆಲ್ಲ ಚೇಂಜ್ ಮಾಡಿ ಮಲಗಿಸಿದ್ದೇನೆ ಹಾಲು ಕೊಟ್ಟು. ಈಗ ನಾನಿಲ್ಲಿ ಲಂಚನ್ನು ತಗೊಂಡಿದ್ದೇನೆ. ಲಂಚ್ಗೆ ನಮಗೆ ಅದೇ ಮಿಕ್ಸ್ ವೆಜಿಟೇಬಲ್ದು ಕರಿ ಮತ್ತು ಬೆಂಡೆಕಾಯಿ ಪಲ್ಯ ಇತ್ತು. ಸಿಯೋನ್ಗೆ ಆ ರೀತಿಯಲ್ಲಿ ಕೊಟ್ಟರೆ ಅವನಿಗೆ ತಿನ್ನಲಿಕ್ಕೆ ಹೋಗೋದೇ ಇಲ್ಲ, ಅವನಿಗೆ ವಾಕರಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅವನು ಮೊಟ್ಟೆ ತಿನ್ನೋದಿಲ್ಲ, ಮೊಟ್ಟೆ ಹೆಸರು ಕೇಳಿದರೆ ಅವನಿಗೆ ಇಷ್ಟ ಇಲ್ಲ. ಬಟ್ ಈ ರೀತಿ ಮಾಡಿ ಅನ್ನದಲ್ಲಿ ಮಿಕ್ಸ್ ಮಾಡಿ ಕೊಡುವಾಗ ಅವನಿಗೆ ಗೊತ್ತಾಗೋದಿಲ್ಲ. ಹೇಗಿದ್ದರೂ ಮಕ್ಕಳು ಟಿ ವಿ ನೋಡ್ತಾ ಇರ್ತಾರೆ ಅಲ್ವ, ಅನ್ನದಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ತಿಂತಾನೆ, ಅಲರ್ಜಿ ಆ ರೀತಿಯಲ್ಲಿ ಏನೂ ಇಲ್ಲ. ಬಟ್ ಮೊಟ್ಟೆ ಅಂದರೆ ಇಷ್ಟ ಇಲ್ಲ. ಬೇಯಿಸಿದ ಮೊಟ್ಟೆ ಎಲ್ಲ ಕೊಟ್ಟರೆ, ಅಂಗನವಾಡಿಯಲ್ಲಿ ಸಹ ಬೇಯಿಸಿದ ಮೊಟ್ಟೆ ಕೊಟ್ಟರೆ ಮೊಟ್ಟೆ ಬಿಟ್ಟು ಬೇರೆ ಅನ್ನ ಬೇಳೆ ಸಾರು ಅದನ್ನೆಲ್ಲ ತಿಂತಾನೆ, ಬಟ್ ಮೊಟ್ಟೆ ಮುಟ್ತಾ ಇರಲಿಲ್ಲ. ಈಗ ಅವನಿಗೆ ಫುಡ್ಡೆಲ್ಲ ಕೊಟ್ಟ ನಂತರ ಎಲ್ಲರೂ ಮಧ್ಯಾಹ್ನ ಮಲಗ್ತಾರೆ ಹೆಚ್ಚಾಗಿ, ಬಟ್ ನಾನು ಮಲಗೋದಿಲ್ಲ. ನನಗೆ ಅಭ್ಯಾಸ ಕೂಡ ಇಲ್ಲ, ಮಲಗಿದರೆ ನನಗೆ ಎದ್ದೊಳ್ಳಿಕ್ಕೇ ಆಗೋದಿಲ್ಲ, ರಾತ್ರಿ ಮಲಗಿದ ಹಾಗೆ ಫೀಲ್ ಆಗ್ತದೆ. ಸೊ
ಏನೋ ಹುಷಾರಿಲ್ಲದ ಹಾಗೇ ಆಗ್ತದೆ. ಹಾಗಾಗಿ ನಾನು ಮಲಗೋದಿಲ್ಲ. ಆ ಟೈಮ್ನಲ್ಲಿ ನಾನು ಈ ರೀತಿ ಪ್ರೊಡಕ್ಟಿವ್ ಆಗಿ ಏನಾದರೂ ಕೆಲಸ ಮಾಡ್ತೇನೆ. ಮಗು ಸಹ ಮಲಗಿದ್ದಾನೆ, ಸಿಯೋನ್ ಟಿ ವಿ ನೋಡ್ತಾ ಇದ್ದಾನೆ, ಹೊಟ್ಟೆನೂ ತುಂಬಿದೆ, ಆದರೆ ಮಕ್ಕಳಿಬ್ಬರು ಸುಮ್ಮನೆ ಮಲಗಿದ್ದಾರೆ. ಸೊ ನಾನು ನನ್ನ ಕೆಲಸ ಮಾಡ್ತೇನೆ ಅಂತ ಹೇಳಿ ಈ ಟೈಮ್ನಲ್ಲಿ ಕೂಡ ನಾನು ಕೆಲಸವನ್ನೇ ಮಾಡ್ಕೊಳ್ತೇನೆ. ಮತ್ತು ಇವತ್ತು ನೋಡಿ ನಾನು ಮಧ್ಯಾಹ್ನ ನಂತರ ಸ್ವಲ್ಪ ಗೋಬಿ ತಿನ್ನಬೇಕಂತ ಹೇಳಿ ನಾನು ಲಾಸ್ಟ್ ಬ್ಲಾಗಲ್ಲಿ ಗೋಬಿ ತಂದಿದ್ದೆ ಅಲ್ಲ, ಸೊ ಅದನ್ನು ಕೂಡ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್. ಇದರಲ್ಲಿ ನಾನು ಕೆಲವೊಂದು ಕ್ಲಿಪ್ಸನ್ನು ತೆಗೆದು ಶೇರ್ ಮಾಡಿರುವಂಥದ್ದು. ಕಂಪ್ಲೀಟಾಗಿ ಶೇರ್ ಮಾಡಲಿಕ್ಕೆ ತುಂಬ ಕಷ್ಟ, ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ಚಾನಲ್ನ ಎಷ್ಟುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ 5K ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಆಗಿದ್ದಾರೆ. ಎಲ್ಲರಿಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ಥ್ಯಾಂಕ್ಸ್ ನಿಮಗೆ. ಹಾಗೂ ನಿಮಗೋಸ್ಕರ ನಾನು ದೇವರಲ್ಲಿ ಆಶೀರ್ವಾದಗಳನ್ನು ಬೇಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.